स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्पराम्। वेदव्यासगुणावास विद्याधीशसतां वश मां निराशं गतक्लेशं कुर्वनाशं हरेशम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। लक्ष्मीनारायणं नत्वा पूर्णबोधान् कुर्वन्नपि श्रीकृष्णगीतायाः भाष्यात्कृतार्थसङ्ग्रहम्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। अशोच्यानन्वशोचस्त्वं प्रज्ञावादांश्च भाषसे गतासून् अगतासूंश्च नानुशोचन्ति पंडिताः। श्री गुरुभ्यो नमः। हरि ओम। ಸಕಾಮ ಕರ್ಮ ಮತ್ತು ನಿಷ್ಕಾಮ ಕರ್ಮ ಇವೆರಡರ ಮಧ್ಯದಲ್ಲಿರುವ ವ್ಯತ್ಯಾಸವನ್ನ ಮತ್ತು ಸಕಾಮ ಕರ್ಮಕ್ಕಿಂತಲೂ ನಿಷ್ಕಾಮ ಕರ್ಮದಿಂದ ಸಿಗುವಂತಹ ಮಹಾ ಪ್ರಯೋಜನಗಳನ್ನ ಕೃಷ್ಣ ಪರಮಾತ್ಮ ಕ್ರಮೇಣವಾಗಿ ನಿರೂಪಣೆಯನ್ನು ಮಾಡುತ್ತಾ ಸಕಾಮ ಕರ್ಮ ಮಾಡದವರಿಗೆ ಮೋಕ್ಷ ಇಲ್ಲ, ನಿಷ್ಕಾಮ ಕರ್ಮ ಮಾಡದವರಿಗೆ ಈ ಲೌಕಿಕವಾದಂತಹ ಯಾವ ಸುಖಭೋಗಗಳು ಇಲ್ಲ ಎನ್ನುವಂತಹ ಮೇಲ್ನೋಟದ ಆಕ್ಷೇಪವನ್ನು ನಿರಾಕರಣೆ ಮಾಡಿ ನಿಷ್ಕಾಮ ಕರ್ಮವನ್ನ ಅನುಷ್ಠಾನ ಮಾಡಿದಂತಹ ವ್ಯಕ್ತಿ ಎಂತಹ ಫಲವನ್ನು ಪಡಿತಾನೆ ಅಂತಂದರೆ, ಸಕಾಮ ಕರ್ಮದಿಂದ ನಿಮಗೆ ಏನೇನು ಪ್ರಾಪ್ಯವೋ ಅದಷ್ಟನ್ನು ಪಡೆದು ಅದಕ್ಕೂ ಮಿಗಿಲಾದ ಮೋಕ್ಷಾದಿ ಪುರುಷಾರ್ಥವನ್ನೂ ಕೂಡ ಅವನು ಪಡಿತಾನೆ. ನಿಷ್ಕಾಮ ಕರ್ಮಕ್ಕಷ್ಟು ಮಹತ್ವ ಇದೆ ಅಂತ ಪರಮಾತ್ಮ ಒಂದು ರೀತಿಯಲ್ಲಿ ಸಕಾಮ ನಿಷ್ಕಾಮ ಕರ್ಮಗಳ ಮಧ್ಯದಲ್ಲಿ ವ್ಯತ್ಯಾಸವನ್ನು ತಿಳಿಸಿ ಔನ್ನತ್ಯವನ್ನು ನಿಷ್ಕಾಮಕ್ಕೆ ತಿಳಿಸಿ, ಇನ್ನೊಂದು ಯುಕ್ತಿಯಿಂದಲೂ ಕೂಡ ನಿಷ್ಕಾಮ ಕರ್ಮದ ಮಹತ್ವ, ನಿಷ್ಕಾಮ ಕರ್ಮದಿಂದ ಸಾಧ್ಯವಾದ ಅಪರೋಕ್ಷ ಜ್ಞಾನದ ಮಹತ್ವವನ್ನು ಹೇಳಿಕೊಟ್ಟಿದ್ದಾರೆ. ಅದೇನೆ ದೂರೇಣ ಚ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ದೂರೇಣ ಚ್ಯವರಂ ಕರ್ಮ ಬುದ್ಧಿಯೋಗ. ಧನಂಜಯ, ಅರ್ಜುನ, ಎರಡು ಮಾರ್ಗಗಳನ್ನು ನಾನು ಹೇಳಿದ್ದೇನೆ ನಿನಗೆ. ಒಂದು ಸಕಾಮವಾಗಿ ಮಾಡುವಂತಹ ಕೆಲಸ, ಇದು ಒಂದು ಮಾರ್ಗ. ಇನ್ನೊಂದು ಮಾರ್ಗ ಯಾವುದು? ನಿಷ್ಕಾಮವಾಗಿ ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ಹೇಳಿ ಕೆಲಸವನ್ನು ಮಾಡಿ ಸಾಧಕ ಸಂಪಾದಿಸುವಂತಹ ಅಪರೋಕ್ಷ ಜ್ಞಾನ. ಎರಡು ಹೇಳಿದ್ದೀನಿ. ಒಂದು ಕರ್ಮ, ಸಕಾಮ ಕರ್ಮ, ಇನ್ನೊಂದು ಬುದ್ಧಿ ಯೋಗ, ಯೋಗದಿಂದ ಸಂಪಾದಿಸಲ್ಪಟ್ಟಂತಹ ಅಪರೋಕ್ಷ ಜ್ಞಾನ. ಇವೆರಡನ್ನ ನಾವು ಯಾವುದು ಹೆಚ್ಚು ಅಂತ ತಾಳೆ ಮಾಡ್ತಾ ನೋಡಿದ್ರೆ ದೂರೇಣ ಕೇವಲ ನಿಷ್ಕಾಮಕ್ಕಿಂತ ಸಕಾಮ ಕರ್ಮ ಸ್ವಲ್ಪ ಕಡಿಮೆ ಅಂತಲ್ಲಪ್ಪ, ದೂರೇಣ ಕೇವಲ ಬಹಳ ಕಡಿಮೆ. ಅದು ಅವರ ಅಂದ್ರೆ ಕಡಿಮೆ. ದೂರೇಣ ಕೇವಲ ಅಂತಂದ್ರೆ ಅದರ ಕಡಿಮೆಯನ್ನ ಅಳತೆ ಮಾಡಲು ಸಾಧ್ಯ ಇಲ್ಲ, ಅಷ್ಟು ದೂರ ಇದೆ. ಬುದ್ಧಿ ಯೋಗ, ಅಪರೋಕ್ಷ ಜ್ಞಾನ, ಅದಕ್ಕೆ ಕಾರಣವಾದ ನಿಷ್ಕಾಮ ಕರ್ಮ ಯೋಗ, ಇದಕ್ಕಿಂತ ಸಕಾಮ ಕರ್ಮ ಬಹಳ ಕೆಳಗಿದೆ. ಆದ್ದರಿಂದ ಅಷ್ಟು ಕೆಳಗಿರುವಂತಹ ಸಕಾಮ ಕರ್ಮಕ್ಕೆ ಯಾಕೆ ಮನಸ್ಸನ್ನ ಹಾಕ್ತೀಯಾ? ನಿಷ್ಕಾಮ ಕರ್ಮಕ್ಕೆ ಹಾಕು. ಆದ್ದರಿಂದ ಬುದ್ಧೌ ಶರಣಮನ್ವಿಚ್ಛ. ಬುದ್ಧೌ ಅಪರೋಕ್ಷ ಜ್ಞಾನ ಏನಿದೆಯೋ ಅದಕ್ಕೋಸ್ಕರವಾಗಿ ನೀನು ಮನಸ್ಸನ್ನು ಇಡು, ಅದಕ್ಕೋಸ್ಕರವಾಗಿ ಕೆಲಸ ಮಾಡು. ಉತ್ಕೃಷ್ಟ ಇದೆ ಅದು. ಯಾಕೆ ಹಂಗೆ ಹೇಳ್ತೀಯ? ಸಕಾಮ ಕರ್ಮ ಕಮ್ಮಿ, ನಿಷ್ಕಾಮ ಕರ್ಮ ಹೆಚ್ಚು. ಯಾಕೆ? ಕೃಪಣಾ ಫಲಹೇತವ. ಕಾರಣ ಕೊಟ್ಟು ಹೇಳ್ತಾ ಇದ್ದಾನೆ. ಕೃಪಣಾ ಫಲಹೇತವ. ಕೃಪಣರು ಅಂದ್ರೆ ದೀನರು. ಯಾರು ಫಲ ಇದೆ ಅಂತ ಹೇಳಿ ಕೆಲಸ ಮಾಡುತ್ತಾರೋ ಅವರೆಲ್ಲರೂ ಏನಂತ ಅನಿಸ್ಕೊಳ್ತಾರೆ? ದೀನರು, ದುಃಖಿತರು ಅಂತ ಅನಿಸ್ಕೊಳ್ತಾರೆ. ನಮಗೆ ಈ ಫಲ ಸಿಗತ್ತೆ, ಅದಕ್ಕೋಸ್ಕರ ಕೆಲಸ ಮಾಡ್ತೀವಿ. ಆ ಫಲನೋ ಅಶಾಶ್ವತ, ಅಭದ್ರ, ಅನಿತ್ಯ, ಇಂದಲ್ಲ ನಾಳೆ ಬಿದ್ದು ಹೋಗುವಂತಹದ್ದು.
ಅದಕ್ಕೋಸ್ಕರ ಅಂತ ನೀವೇನಾದ್ರೂ ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ ನಿಮಗೆ ದುಃಖ ತಪ್ಪಿದ್ದಲ್ಲ, ಅವರೆಲ್ಲ ದೀನರು. ಅಥವಾ ಉಪನಿಷತ್ತಿನ ಇನ್ನೊಂದು ರಹಸ್ಯವನ್ನು ಕೃಷ್ಣ ತೆಗೆದಿಡುತ್ತಾನೆ. ಯಾರು ಪರಮಾತ್ಮನನ್ನ ನೆನೆಯದೆ ಲೌಕಿಕವಾಗಿ ಅವ್ರ ಖುಷಿಯಾಗ್ಲಿ ಇವ್ರ ಖುಷಿಯಾಗ್ಲಿ ಅಂತ ಹೇಳಿ ಕೆಲಸ ಮಾಡುತ್ತಾರೋ, ಅರ್ಥಾತ್ ಈಗ ಏನು ಪ್ರಸಿದ್ಧವಾಗಿದೆಯಲ್ಲ ಸಮಾಜ ಸೇವೆ, ಅದನ್ನು ತಗೊಂಡಿದ್ದಾನೆ. ಅಲ್ಲಿ ಪರಮಾತ್ಮನ ನೆನಪೇ ಇರಲ್ಲ, ಇದ್ರ ಸಂತೋಷ, ಅದು ಬೇರೆ ವಿಷಯ. ಒಂದು ವೇಳೆ ಪರಮಾತ್ಮನನ್ನ ಮರೆತು ಲೌಕಿಕವಾಗಿ ಏನು ಈಗಿನ ಕಾಲದಲ್ಲಿ ಅಲ್ಲಿ ಕೆರೆ ಕಟ್ಟಿಸೋದು, ಬಾವಿ ಕಟ್ಟಿಸೋದು ಹಿಂದಿನ ಕಾಲದಲ್ಲಿ ಇತ್ತು, ಅದು ಈಗ ಎರಡೂ ಇಲ್ಲ ಬಿಡ್ರಿ. ಒಟ್ಟಿನಲ್ಲಿ ಸಮಾಜಕ್ಕೆ ಉಪಕಾರಕವಾಗಲಿ ಅಂತ ಹೇಳಿ ಏನು ಕೆಲಸ ಮಾಡ್ತಾರಲ್ಲ ಅದನ್ನು ಕೂಡ ಹೇಳಿದ್ದಾರೆ ಉಪನಿಷತ್ತಲ್ಲಿ. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾಣ್ಯಶ್ರೇಯೋ ವೇದಯಂತೆ ಪ್ರಮೂಢಾ, ಬೈದಿದ್ದಾರೆ ಅವರನ್ನ. ಇಷ್ಟಾಪೂರ್ತ ಅಂತ ಕರೀತಾರೆ. ಲೋಕದಲ್ಲಿ ಮಾಡುವಂತಹ ಜನರಿಗೋಸ್ಕರ ಮಾಡುವ ಕೆಲಸಗಳನ್ನ ಇಷ್ಟಾಪೂರ್ತ ಅಂತ ಕರೀತಾರೆ. ಮಾನವ ಸೇವೆಗೆ ಮಾಧವ ಸೇವೆ ಅಂತ ಹೇಳ್ತಾರೆ. ಅದು ಭ್ರಾಂತಿ ಅಷ್ಟೇ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ, ಹಾಗೆಲ್ಲ ತಗೊಂಡ್ರೆ ಎಲ್ಲೆಲ್ಲಿ ಹೋಗ್ಬೇಕು ನಾವು. ಮಾನವನ ಸೇವೆ ಮಾಧವನ ಸೇವೆ ಅಲ್ಲ, ಮಾಧವನ ಸೇವೆನೇ ಮಾಧವನ ಸೇವೆ. ಅದು ಹೇಳ್ತಾನೆ ಮುಂದೆ ಹೇಗೆ ಮಾಡಬೇಕು ಅಂತ ಕೂಡ ಹೇಳ್ತಾನೆ ಕೃಷ್ಣ. ನೀವು ಕೆಲಸ ಮಾಡೋದು ತಪ್ಪಲ್ಲ, ಜನರಿಗೋಸ್ಕರ ಅಂತ ಮಾಡೋದಲ್ಲ. ನಾನು ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ಮಾಡ್ತೀನಿ, ಅದರಿಂದ ಈ ಜನರಿಗೆ ಉಪಕಾರವಾದ್ರೆ ಆಗಲಿ ಅಂತ, ಅದು ಬೇರೆ ವಿಷಯ. ಆ ಪರಮಾತ್ಮ ಇಲ್ಲಿ ಹೇಳ್ತಾ ಇರೋದು ಇಷ್ಟೇ, ಅನುಸಂಧಾನ ನಮ್ಮದು ಎಷ್ಟಿರಬೇಕು. ಇದು ವೈಷ್ಣವ ಕರ್ಮ, ನಿಷ್ಕಾಮ ಕರ್ಮ, ನಿವೃತ್ತ ಕರ್ಮ ಆಗಬೇಕಂದ್ರೆ ನಮ್ಮ ಅನುಸಂಧಾನ ಎಷ್ಟಿರ್ಬೇಕು ಅಷ್ಟೇ. ಯಾಕೆ ಮಕ್ಕಳು ಪಾಠ ಮಾಡ್ತೀವಿ, ಹೊರಗಿನ ತನಕ ಯಾಕೆ ಹೋಗ್ಬೇಕು ನಾವು? ಮಕ್ಕಳ ಲಾಲನ ಪಾಲನೆ ಮಾಡ್ತೀವಿ, ಏನ್ ಮಾಡಬೇಕು ಬೇಡವ ನಾವು? ಅದನ್ನಾದ್ರೂ ಕೂಡ ಹೊರಗಡೆ ಕೆರೆ ಬಾವಿ ಕಟ್ಸೋದು ಒಂದ್ ಸ್ವಲ್ಪ ಪಕ್ಕಕ್ಕೆ ಇಡೋಣ. ಮಕ್ಕಳಿಗೆ ಮನೆಯನ್ನು ಮಾಡ್ತೀವಲ್ಲ ಅದನ್ನ ಯಾಕೆ ಮಾಡ್ಬೇಕು? ನಿಷ್ಕಾಮ ಕರ್ಮ ಅಂತಂದ್ರೆ ಮಕ್ಕಳು ಒಳ್ಳೇದಾಗ್ಲಿ ಅಂತಲೇ ನಾವು ಮಾಡೋದು. ಇನ್ನೇತಕ್ಕೆ ಮಾಡ್ತೀವಿ? ಸಕಾಮ ಬಂತಲ್ಲ, ಮಾಡ್ಬೇಕೋ ಬೇಡ. ಯಶೋಧ ಹಗಲೆಲ್ಲ ಮಾಡಿದಾಳೆ, ಮಾಡಬೇಕು ಅಂತ ತಪಸ್ ಮಾಡಿದಾಳೆ. ಮತ್ತೆ ಹೊರಗಿನ ತನಕ ಹೋಗೋದು ಬೇಡ, ಒಳಗಡೆನೆ ನಾವು ನೋಡ್ಕೊಂಡ್ರೆ ಅದರ ಆಂತರ್ಯ ತಿಳ್ಕೊಂಡ್ರೆ ಉತ್ತರ ಸಿಕ್ಬಿಡುತ್ತೆ. ಆಂತರ್ಯ ಏನು? ನಾನು ಇಲ್ಲಿ ಮಾಡ್ತಾ ಇರೋದೆಲ್ಲವೂ ಕೂಡ ಪರಮಾತ್ಮನ ಪ್ರೀತಿಗಾಗಿ. ಈ ಮಗುವನ್ನ ಲಾಲನೆ ಮಾಡೋದು ಕೂಡ ಈ ಮಗು ಮುಂದೆ ತನ್ನ ದೇಹ ಪುಷ್ಟಿಯನ್ನು ಮಾಡೋದು, ದೊಡ್ಡವರಾಗಿ ಭಗವಂತನ ಸೇವೆಯನ್ನು ಮಾಡ್ಲಿ ಅಂತ ಮಾಡ್ತೀನಿ. ತಾಯಿಗೆ ಇರಬೇಕಾದಂತಹ ಕಳಕಳಿ ಇದು. ಈಗಲೂ ಕೂಡ ಏನ್ರಿ, ನನ್ನ ಮಗ ದೊಡ್ಡವರಾಗಿ ದೇಶಭಕ್ತ ಆಗ್ಲಿ ಇದನ್ನ ಇಟ್ಕೊಂಡಿರ್ತಾರೋ ಇಲ್ಲ ಟೆರರಿಸ್ಟ್ ಆಗ್ಲಿ ಅಂತ ಇರ್ತಾರೋ? ಸಾಮಾನ್ಯವಾಗಿ ಯೋಚನೆ ಮಾಡೋಣ. ನನ್ನ ಮಗ ಬೆಳ ದೊಡ್ಡವರಾಗಿ ಏನಾದರೂ ಕೂಡ ಒಳ್ಳೆ ಕೆಲಸ ಮಾಡ್ಲಿ, ಆ ಒಳ್ಳೆ ಕೆಲಸ ಮಾಡ್ಲಿ ಅನ್ನೋದಂತೂ ಎಲ್ರಿಗೂ ಇರುತ್ತಲ್ಲ. ಪರಮಾತ್ಮ ನಮ್ಮನ್ನಲ್ಲೇ ಒಂಚೂರು ಎಲಿವೇಟ್ ಮಾಡ್ತಾ ಇದ್ದಾನೆ. ಸಂತೋಷ, ಒಳ್ಳೇದನ್ನೇ ನೀನು ಯೋಚನೆ ಮಾಡ್ತಾ ಹೋಗು. ಒಳ್ಳೇದು ಅಂದ್ರೆ ಸತ್, ಅದನ್ನೇ ಹೇಳಿಕ್ ಕೊಟ್ಟಿದ್ದು. ನಾ ಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಆ ಒಳ್ಳೇದನ್ನೇ ನೀನು ಒಂಚೂರು ಯೋಚನೆ ಮಾಡ್ತಾ ಹೋಗು. ಯಾವುದಕ್ಕಿಂತ ಯಾವುದು ಒಳ್ಳೇದು ಅಂತ ನೀನು ಯೋಚನೆ ಮಾಡ್ತಾ ಹೋದರೆ ಎಲ್ಲದಕ್ಕಿಂತ ಒಳ್ಳೇದು ಅಂತಂದ್ರೆ ಯಾವ್ದಾಗತ್ತೆ? ಲೌಕಿಕವಾದದ್ದಾಗತ್ತಾ? ಈ ಜನರು ಆಗ್ತಾರ? ಜನರ ಮನಸ್ಥಿತಿ ಆಗತ್ತಾ? ಅವ್ರ ಸಂತೋಷ ಆಗತ್ತಾ? ಯಾವ್ದಾಗತ್ತೆ? ಎಲ್ಲ ಬಿದ್ದೋಗೋದು. ಎಲ್ಲದಕ್ಕಿಂತ ಒಳ್ಳೇದು ಯಾವುದೋ ಅದಕ್ಕೆ ನೀನು ಪ್ರಯತ್ನ ಪಡೋದಾದರೆ ಅದು ಪರಮಾತ್ಮನೇ ಅಂತ ಹೇಳಿದ್ದಷ್ಟೇ. ಮತ್ತೆ ಅವ್ರಿಗೆ ಮಾಡಬಾರ್ದು ಅಂತಂದ್ರೆ ಮಾಡಬಾರ್ದು ಅನ್ನೋದು ಉದ್ದೇಶ ಅಲ್ಲ, ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು ಅಂತ ನಮ್ಮ ಆಂತರ್ಯ, ನಮ್ಮ ಭಾವನೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು. ಇವ್ರಿಗಷ್ಟು ಒಳ್ಳೇದಾಗ್ಲಿ. ಆದ್ರೆ ಇದನ್ನ ಹೇಳಿದ್ರೆ ಒಪ್ಪಲ್ಲ, ಉಪನಿಷತ್ತೇ ಅನ್ಬಿಡತ್ತೆ. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ. ದೇವ್ರದೆಲ್ಲ ತರಬೇಡ್ರಿ, ಜನರಿಗೆ ಮಾಡೋದೇ ವರಿಷ್ಠ. ಈ ಮಾತು ಆಡಿದ್ದಾರೆ. ನಾಣ್ಯಶ್ರೇಯ, ಇದ್ರ ಮೇಲೆ ಅವರೇನಂತಾರೆ ಗೊತ್ತೇನೋ? ನಾಣ್ಯಶ್ರೇಯೋ ವೇದಯಂತೆ ಪ್ರಮೂಢ. ಜನರಿಗೆ ಮಾಡೋದು ಬಿಟ್ಟು ಬೇರೆ ಒಳ್ಳೆ ಕೆಲಸ ಅನ್ನೋದೇ ಇಲ್ಲ ಅಂದ್ರಲ್ಲ. ಮಾಧವನ ಸೇವೆ ಅದೇ. ಹಂಗ ಯಾರು ಹೋದರೆ ಉಪನಿಷತ್ ಅಂದ ಮಾತು ನಾಣ್ಯ ಶ್ರೇಯೋ ವೇದಯಂತೆ, ಇದನ್ನು ಹೊರತಾದ ಬೇರೆ ಶ್ರೇಯಸ್ಸೇ ಇಲ್ಲ ಅಂತ ಯಾರು ಅನ್ಕೊಳ್ತಾರೋ ಪರಮಾತ್ಮನನ್ನ ಮರೆತಿದ್ದಾರಾದ್ದರಿಂದ ಆ ಮೋಹಕ್ಕೆ ಒಳಪಟ್ಟವರು ಮೂಢರು. ಅಷ್ಟೇ ಹೇಳಿಲ್ಲ, ಪ್ರಮೂಢ. ಯಾಕೆ? ವರಿಷ್ಠಂ ಮನ್ಯಮಾನ, ದೇವರಿಗಿಂತ ಇದೇ ಹೆಚ್ಚು ಅಂತ ಅವರು ತಿಳ್ಕೊಂಡ್ಬಿಟ್ಟಿರ್ತಾರೆ. ನಾವು ಸುಮ್ಮನೆ ಏನೋ ಗೊತ್ತಿಲ್ಲದೆ ಇರೋ ಸ್ಥಿತಿಯಲ್ಲಿದ್ದು ಮಾತಾಡಬಾರ್ದು. ಅದನ್ನ ನಮಗೆ ಎಚ್ಚರಿಕೆ ಕೊಡುತ್ತೆ. ತಿಳ್ಕೊಳ್ತಾನೆ ಇರ್ಬೇಕು, ಅದೊಂದು ದೊಡ್ಡ ಪ್ರೋಸೆಸ್ ಅದು. ಇವತ್ತು ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಂತಲ್ಲ. ನಾವು ತತ್ವಜ್ಞಾನವನ್ನ ಹೀರ್ತಾ ಹೋದಂಗೂ ನಿಮಗೆ ಇಷ್ಟ ಇದೆಯೋ ಇಲ್ವೋ, ಲೋಕದಲ್ಲಿ ವೈರಾಗ್ಯ ತನಗೆ ತಾನೇ ಬರುತ್ತೆ.
ಇದನ್ನ ಈ ಆಶ್ಚರ್ಯೋಸಿ ಧನ್ಯೋಸಿ ಪ್ರಕರಣದಲ್ಲಿ ನೋಡ್ತಾ ಅಥವಾ 3ನೇ ಸ್ಕಂದದ ಭಾಗವತವನ್ನು ನೋಡ್ತಾ ಇದ್ರೆ ಅಲ್ಲಿ ಕಪಿಲನಾಮಕ ಪರಮಾತ್ಮ ತಾಯಿಗೆ ಹೇಳ್ತಾ ಬರ್ತಾನೆ, ವೈರಾಗ್ಯದಿಂದ ತತ್ವಜ್ಞಾನವನ್ನ ಪಡೆದ್ರೆ ಅದು ದೃಢವಾಗುತ್ತೆ ಅಂತ. ಕಪಿಲನಾಮಕ ಪರಮಾತ್ಮ ಸಂತೋಷ ಬರೋದು ಹೇಗ ವೈರಾಗ್ಯ? ಅದೇನು ಬಹಳ ಕಷ್ಟ ಇಲ್ಲಮ್ಮ, ನೀನು ತಿಳಿತಾ ಹೋಗು ತಾನಾಗೆ ಬರುತ್ತೆ ಅಂತ. ನಾವು ಉತ್ತಮವಾದ ವಸ್ತುಗಳನ್ನ ನೀವು ತಿಳಿತಾ ಹೋದ್ರೆ ಅಧಮವಾದದ್ರಲ್ಲಿ ನಿಮ್ಮ ಮನಸ್ಸು ಹೋಗಲ್ಲ. ಅದೇ ತಾನೇ ವೈರಾಗ್ಯ. ಬಲಾತ್ಕಾರದಿಂದ ಮನಸ್ಸನ್ನ ಒಂದು ಕಡೆಯಿಂದ ಕಿತ್ತಿ ತಂದ್ರೆ ಕಿತ್ತದಷ್ಟು ಆ ಕಡೆ ಹತ್ಕೊಳ್ಳುತ್ತದೆ. ಅದರ ಬದಲು ಇದು ಹೇಯ ಅಂತ ಹೇಳಿ ಇದು ಕನಿಷ್ಠ ಅಂತ ಹೇಳಿ ನಮಗೆ ಗೊತ್ತಾದ್ರೆ ಮನಸ್ಸು ಹೋಗಲ್ಲ. ಸ್ಪಷ್ಟ ದೃಷ್ಟಾಂತ ನೋಡೋಣ. ಈಗ ಮೊಬೈಲ್ ಎಲ್ಲರೂ ಕೂಡ ಸ್ಮಾರ್ಟ್ ಫೋನ್ ಉಪಯೋಗಿಸ್ತಾ ಇದ್ದಾರಲ್ಲ, ಯಾರ ಬಾರ್ ಫೋನ್ ತಂದು ಕೊಟ್ರೆ ಯಾರಾದ್ರೂ ಅದನ್ನ ಪ್ರೀತಿ ತಗೊಳ್ತಾರ? ಯಾರು ತಗೊಳ್ಳಲ್ಲ. ಯಾಕೆ? ಅದಕ್ಕಿಂತ ಇದು ಉತ್ತಮ. ಎದ್ಬಿ ಹೋಪ್ಲೆಸ್ನ ಅಳಿದ್ರೆ ಹಳೆದೇ ಉತ್ತಮ ಅಂತ ಅನಿಸ್ಬೋದು. ಆದ್ರೆ ಕೆಲಸಗಳು ಯಾವ್ದು ಜಾಸ್ತಿ ಮಾಡುತ್ತೆ? ಸ್ಮಾರ್ಟ್ ಫೋನ್ ಜಾಸ್ತಿ ಮಾಡುತ್ತೆ, ಬಾರ್ ಫೋನ್ ಮಾಡಲ್ಲ. ಆದರೆ ಆ ಬಾರ್ ಫೋನ್ ಬಂದ ಕಾಲದಲ್ಲಿ ಅದ್ರ ವೈಭವನೇ ವೈಭವ. ಯಾರು ಮುಟ್ಟಬಾರ್ದು, ಚಾರ್ಜ್ ಕೆಳಗೆ ಹಾಕ್ತಿರ್ಲಿಲ್ಲ, ಅದನ್ನ ಸಾಕೆಟ್ ಸಿಕ್ಸಿ ಮೇಲೆಲ್ಲೋ ಅಟ್ಟದ ಮೇಲೆ ಹುಡುಗರು ಮುಟ್ಟಬಾರ್ದು. ಬಹಳ ಅದಕ್ಕೇನು ರಕ್ಷಾ ಕವಚ ಹಾಕಿರ್ತಾ ಇತ್ತು. ಅದೇ 20 ವರ್ಷದಲ್ಲೇನೆ ಅದೇ ಪದಾರ್ಥಕ್ಕೆ ನಾವೇನು ಜೋತು ಬಿದ್ದು ಪ್ರೀತಿಯಿಂದ ನೋಡುತ್ತಿದ್ವು ಅದಕ್ಕೆ ಕೇರೆ ಮಾಡಲ್ಲ, ಕಿಮ್ಮತ್ತೇ ಇಲ್ಲ ಅನ್ನೋ ಹಾಗಾಗಿದೆ ಆ ಪದಾರ್ಥ. ಯಾಕೆ ಹಂಗಾಯ್ತು? ಮನಸ್ಸೇ ಅಲ್ಲಿ ಹೋಗಲ್ಲ. ಯಾರ ತಂದು ಎದುರಿಗಿಟ್ಟರು ಅದನ್ನ ನಾವು ಮುಟ್ಟಲ್ಲ. ಕಾರಣ ಅದಕ್ಕಿಂತ ಇದು ಉತ್ತಮ ಅಂತ ದೃಢವಾದ ಜ್ಞಾನ ಇದೆ. ಬರೀ ಜ್ಞಾನ ಅಷ್ಟೇ ಅಲ್ಲ, ಯಾವಾಗ ನಮಗೆ ಉತ್ತಮವಾದ ವಸ್ತು ಇದು ಅಂತ ದೃಢವಾದ ಜ್ಞಾನ ಬರುತ್ತೋ ಆಗ ಅದಕ್ಕಿಂತ ಕಡಿಮೆಯಾದ ವಸ್ತುವಿನಲ್ಲಿ ಮನಸ್ಸು ತಾನಾಗೆ ಹಿಂದೆ ಬಂದ್ಬಿಡುತ್ತೆ. ಆದ್ದರಿಂದ ವೈರಾಗ್ಯ ಅನ್ನೋದೇನೋ ಬಹಳ ಬಲಾತ್ಕಾರದಿಂದ ಸಂಪಾದಿಸುವಂತಹದ್ದಲ್ಲ. ನಾವು ಆ ಜ್ಞಾನದ ಹಂತ ಹಂತವಾಗಿ ಏರ್ತಾ ಹೋದಂಗೂ ಕನಿಷ್ಠವಾದ ಪದಾರ್ಥಗಳು ಹೇಯ ಅಂತ ಹೇಳಿ ಮನಸ್ಸು ತಾನೇ ಹಿಂದೆ ಬಂದ್ಬಿಡುತ್ತೆ. ಹಾಗೆ ಸಿ ಬೇಡ ಅಂತ ಅಲ್ಲ, ಆದ್ರೆ ಡಯಾಬಿಟಿಸ್ ಅವ್ರಿಗೆ ಬಹಳ ಹೋಗ್ತಾ ಇರುತ್ತೆ ಸಿ ಕಡೆ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟೇ, ವೈರಾಗ್ಯದ ವಿಚಾರಗಳನ್ನ ನಾವು ಹೇಳುವಾಗ ತತ್ವಜ್ಞಾನ ಅನ್ನೋದು ವೈರಾಗ್ಯಕ್ಕೆ ಮುಂಚೆನೂ ಅವಶ್ಯಕ, ವೈರಾಗ್ಯದ ನಂತರವೂ ಅವಶ್ಯಕ. ವೈರಾಗ್ಯಕ್ಕೆ ಮುಂಚೆ ಬರುವ ತತ್ವಜ್ಞಾನ ವೈರಾಗ್ಯದ ದಾರ್ಢ್ಯಕ್ಕೆ ಅವಶ್ಯಕವಾದರೆ, ವೈರಾಗ್ಯದ ನಂತರ ಬಂದ ತತ್ವಜ್ಞಾನ ಜ್ಞಾನದ ದಾರ್ಢ್ಯಕ್ಕೆ ಅವಶ್ಯಕ ಆಗುತ್ತೆ. ಮುಂದೆ ಇದೇ ಮಾತನ್ನು ಕೃಷ್ಣ ಹೇಳ್ತಾನೆ. ಏನ್ ನಾವು ಹೇಳಿದ್ದೀವೇ ಹೊಸದೇನಲ್ಲ, ಮುಂದೆ ಹೇಳೋ ಮಾತನ್ನೇ ಆನುಷಂಗಿಕವಾಗಿ ಪ್ರಾಸಂಗಿಕವಾಗಿ ಹೇಳಿದ್ದಷ್ಟೇ. ಆದ್ದರಿಂದ ಈ ಒಂದು ಕ್ರಮದಲ್ಲಿ ನಾವು ನೋಡ್ತಾ ಹೊರಟಾಗ ಏನೇನು ಜ್ಞಾನಕ್ಕಾಗಲಿ ವೈರಾಗ್ಯಕ್ಕಾಗಲಿ ಹಪಹಪಿಸ್ತೀವಿ, ಅದರ ಅನುಸಂಧಾನ ಯಾವ್ದು ಇರ್ಬೇಕಲ್ಲಿ? ಯಾವುದು ಅತ್ಯುತ್ಕೃಷ್ಟವೋ ಅದರ ಉದ್ದೇಶಕ್ಕೆ ಅಂತ ಇರಬೇಕಾಗುತ್ತೆ. ಆ ಉತ್ಕೃಷ್ಟತ್ವ ಜ್ಞಾನ ಎಂಬುದು ಕಡಿಮೆ ಇದ್ದವರು ಏನಂತಾರೆ? ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ, ಅದೇ ಶ್ರೇಷ್ಠ ಅನ್ಕೊಂಡು ಹೋಗ್ತಿರ್ತಾರೆ. ಬೇರೆ ಶ್ರೇಯಸ್ಸೇ ಇಲ್ಲ ಅಂತ ವಾದಿಸ್ತಾರೆ. ಹಿಂದೆ ಕೃಷ್ಣ ಅದೇ ಮಾತನ್ನು ಹೇಳ್ದ, ನಾಣ್ಯದ ಸ್ಥಿತಿ ವಾದಿನ. ಆ ಮಾತು ಇಲ್ಲೂ ತಗೊಂಡಿದ್ದಾನೆ. ಹಾಗಾಗಿ ಯಾರು ಈ ಪರಮಾತ್ಮನನ್ನು ಹೊರತುಪಡಿಸಿ ಬೇರೆದರ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಕಡೆಗೆ ಸಿಗೋದೇನು? ಸುಖ ಸಿಗಲ್ಲ ಅವರಿಗೆ. ಕೃಪಣಾ ಫಲ ಹೇತವ, ಇವರಿಗೆಲ್ಲ ಇಷ್ಟು ಮಾಡದೆ ಕಡೆಗೆ ನನಗೇನೂ ಆಗ್ಲಿಲ್ಲ. ಆ ಜನ್ಮಕ್ಕಾಗಲೂ ಕೂಡ ಕಥಂಚಿತ್ ಅವರು ಸ್ವರ್ಗಾದಿ ಲೋಕಕ್ಕೆ ಹೋದರೂ ಕೂಡ ಪುನಃ ಏನು ಮಾಡ್ತಾರೆ? ಅಲ್ಲಿಂದ ಹಿಂದೆ ಹೇಳಿದಂಗೆ ದಪ್ಪುತನವನ್ನ ವಾಪಸ್ ಹೋಗೋದಿದ್ದೆಲ್ಲ ಖಾಲಿ ಆಯ್ತು ಅಂತ ಹೇಳಿ. ಆದ್ದರಿಂದ ಪರಮಾತ್ಮನನ್ನು ಹೊರತುಪಡಿಸಿ ಯಾರು ಬೇರೆ ಲೌಕಿಕವಾದಂತಹ ಫಲಕ್ಕಾಗಿ ಕಾರಣ ಕೊಟ್ಟು ಕೆಲಸ ಮಾಡುತ್ತಾರೋ ಅವರೆಲ್ಲರೂ ಕೃಪಣರೇ ಆಗ್ತಾರೆ, ದೀನರಾಗ್ತಾರೆ, ದುಃಖಿತರಾಗ್ತಾರೆ. ಆದ್ದರಿಂದ ಸಕಾಮ ಕರ್ಮವನ್ನು ಮಾಡಿ ದುಃಖಿತನಾಗ್ತೀಯೋ ಇಲ್ಲ ನಿಷ್ಕಾಮವಾಗಿ ಕೆಲಸ ಮಾಡಿ ಸುಖಿ ಆಗ್ತೀಯೋ? ಬೇಕಾದ್ರೆ ನೋಡ್ರಿ, ರಾಜಕಾರಣಿಗಳೆಲ್ಲ ಬಹಳಷ್ಟು ಕಟ್ಟಿಸ್ತಾರಲ್ಲ, ಅವ್ರ ಉದ್ದೇಶ ಏನು? ಜನರು ಒಳ್ಳೇದಾಗ್ಲಿ ಅಂತ ಇರುತ್ತಾ? ನಿಜವಾಗ್ಲೂ ಯೋಚನೆ ಮಾಡಿದ್ರೆ ಮುಂದಿನ ಸರ್ತಿ ನಂಗೆ ಓಟ್ ಹಾಕ್ಲಿ ಅಂತ ಇರುತ್ತೆ. ಒಂದು ವೇಳೆ ಹಾಕ್ಲಿಲ್ಲ ಅಂತಂದ್ರೆ ಕೃಪಣಾ ಫಲ ಹೇತವ, ಅಲ್ಲೇ ಹೇಳ್ಕೊಂಡ್ ಬರ್ತಾ ಇರೋದು, ನಾನು ಎಷ್ಟು ನಿಮಗೆ ಮಾಡಿದೆ ಒಂಚೂರು ಹಾಕ್ಲಿಲ್ವಲ್ಲ ಅಂತ ಹೊಟ್ಟೆಲಿರೋ ಎಲ್ಲಾ ಸಂಘಟನೂ ಕರ್ಕೊಂಡ್ಬಿಡ್ತಾರೆ ಸೋತ್ರೆ. ಅವರವರ ಅನುಭವದಲ್ಲೇ ಇರೋ ಮಾತಿದು. ನೀವೇನಾದ್ರೂ ಫಲಕ್ಕೋಸ್ಕರ ಕೆಲಸ ಮಾಡಿದ್ರೆ ಇದೇ ಹಣಬಾರ್ದು. ಆದ್ದರಿಂದ ನೀನೇ ಯೋಚನೆ ಮಾಡು, ಫಲಕ್ಕೋಸ್ಕರ ಕೆಲಸ ಮಾಡ್ತೀವೋ ಇಲ್ಲ ಫಲಕ್ಕೋಸ್ಕರ ಕೆಲಸ ಮಾಡಿದ್ರು ಆ ಫಲ ಸರ್ವಶ್ರೇಷ್ಠತಮವಾದ ಫಲ ಅಂತ ಇಟ್ಟುಕೊಂಡು ಪರಮಾತ್ಮನೆಂಬ ಪ್ರೀತಿ, ಪರಮಾತ್ಮನ ಪ್ರೀತಿ ಎಂಬುದಕ್ಕೆ ಫಲ ಇಟ್ಕೊಂಡು ಕೆಲಸ ಮಾಡ್ತೀವಿ. ನೀನೇ ಯೋಚನೆ ಮಾಡು.
ಆದ್ದರಿಂದ ಸಕಾಮ ನಿಷ್ಕಾಮವನ್ನು ನೀವು ನೋಡ್ತಾ ಹೋದ್ರೆ ಸಕಾಮ ಕರ್ಮ ದುಃಖಕರವಾಗುತ್ತಾದ್ದರಿಂದಾಗಿ ಕೆಲಸ ಮಾಡಕೂಡುದು ಇದನ್ನು ಕೊಟ್ಟ. ಅಥವಾ ಇನ್ನೊಂದು ಅರ್ಥ, ಕೆಲವರು ಏನನ್ಬಿಡ್ತಾರೆ ಗೊತ್ತೇನೋ, ಕರ್ಮ ಎಲ್ಲ ಮಾಡಬೇಕು ಎಲ್ಲಿ ತನಕ, ಅಪರೋಕ್ಷ ಜ್ಞಾನ ಬರೋ ತನಕ ಮಾಡಬೇಕು. ಅಪರೋಕ್ಷ ಜ್ಞಾನ ಬಂದು ಬಿಡುತ್ತು ಅಂತಂದ್ರೆ ಇನ್ನೇನು ಅವನು ಮಾಡೋ ಅಗತ್ಯ ಇಲ್ಲ, ಆರಾಮ್ ಕೂತ್ ಬಿಟ್ರೆ ಆಗೋಯ್ತು. ಹೀಗೆ ಕೆಲವರು ಅಂತಾರೆ. ಕೃಷ್ಣ ಅದಕ್ಕೂ ಅಂದ, ಹೌದು, ಮೊದಲನೇ ವಾಕ್ಯ ನೋಡಿದ್ರೆ ಎಲ್ಲಿ ಹಾಗೆ ಅನ್ಸುತ್ತೆ. ಏನು, ನಿಷ್ಕಾಮ ಕರ್ಮ ಸಕಾಮ ಕರ್ಮ ಅಂತ ನೋಡಿ, ನಿಷ್ಕಾಮ ಕರ್ಮದಿಂದ ಬರುವ ಅಪರೋಕ್ಷ ಜ್ಞಾನ ಯಾವುದಕ್ಕಿಂತ ಹೆಚ್ಚು, ಸಕಾಮಕ್ಕಿಂತ ಹೆಚ್ಚು. ದೂರೇ ಕೇವಲ ಕರ್ಮ ಬುದ್ಧಿ ಯೋಗ ಅಂತಾರಂತೆ. ಆದ್ರೆ ಮುಂದೆ ಹೇಳಿದ್ನಲ್ಲ, ಬುದ್ಧವು ಶರಣಮನ್ವಿಚ್ಛ. ಬುದ್ಧವು ಅಂದ್ರೆ ನಿನಗೆ ಅಪರೋಕ್ಷ ಬುದ್ಧಿ, ಅಪರೋಕ್ಷ ಜ್ಞಾನ ಬಂದ ಮೇಲೂ ಶರಣಮನ್ವಿಚ್ಛ, ಪರಮಾತ್ಮನಿಗೆ ನೀ ಮೊರೆ ಹೊಂದಬೇಕು. ಜ್ಞಾನ ಬಂತು ಅಂತ ಹೇಳಿ ಕೈ ಕಟ್ಕೊಂಡು ಆರಾಮ್ ಕಾಲದಲ್ಲಿ ಕಾಲ ಹಾಕೊಂಡು ಕೂಡಕ್ಕಾಗಲ್ಲ. ಅಪರೋಕ್ಷ ಜ್ಞಾನಿ ಆದರೂ ಆಗದೆ ಇದ್ರು ನೀನು ಮೊರೆ ಹೊಂದಬೇಕಾಗಿರೋದು ಅವನಿಗೇನೆ. ಜ್ಞಾನ ಬಂತು ಅಂತ ಹೇಳಿ ನೀನೇನು ಬಹಳ ಹೆಚ್ಚಿಗೆ ಏನು ಆಗ್ಲಿಲ್ಲಪ್ಪ. ಅಪರೋಕ್ಷ ಜ್ಞಾನ ಬಂದ್ರೂ ನೀನು ಅವನಿಗೆ ಮೊರೆ ಹೊಂದಬೇಕು, ಬರದೇ ಇದ್ರು ಅವನಿಗೆ ಮೊರೆ ಹೊಂದಬೇಕು. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ನಾವು ಯಾವ ಕಾಲಕ್ಕೆ ಹೋದ್ರೂ ಕೂಡ, ಹಿಂದೆ ಹೇಳಿದ್ರಲ್ಲ ನಿತ್ಯ ಸತ್ವಸ್ಥ, ನಿತ್ಯದಲ್ಲಿಯೂ ಪರಮಾತ್ಮನಲ್ಲಿ ಮನಸ್ಸಿಟ್ಟು ಅವನೇ ನನಗೆ ರಕ್ಷಕ ಅಂತನ್ನೋ ಭಾವನೆ ಇಟ್ಟುಕೊಂಡರೆ ಮಾತ್ರ ನಿಮಗೆ ಬಂದ ಅಪರೋಕ್ಷ ಜ್ಞಾನ ದೃಢವಾಗಿ ಮೋಕ್ಷಾದಿ ಪುರುಷಾರ್ಥಕ್ಕೆ ಮತ್ತು ಅಲ್ಲಿ ಬರುವ ಆನಂದ ಅತಿಶಯಕದ ಕಾರಣ ಆಗುತ್ತೆ. ಇಲ್ಲದಿದ್ದರೆ ಅಲ್ಲಿ ಆನಂದ ಹ್ರಾಸಕ್ಕೆಲ್ಲ ಕಾರಣ ಆಗೋಗುತ್ತೆ. ಆದ್ದರಿಂದ ಬುದ್ಧವು ಶರಣಮನ್ವಿಚ್ಛ, ಬುದ್ಧವು ಸತಿ, ನಿನಗೆ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಶರಣಮನ್ವಿಚ್ಛ, ಪರಮಾತ್ಮನನ್ನೇ ನೀನು ಮೊರೆ ಹೊಂದಬೇಕು. ಆದ್ದರಿಂದ ಅಪರೋಕ್ಷ ಜ್ಞಾನ ಬಂತು ಅಂತ ಸುಮ್ಮನೆ ಕೊಡೋಂಗಿಲ್ಲ, ಹೀಗೂ ಅರ್ಥ ಮಾಡಬಹುದು. ಹೀಗೆ ಅಪರೋಕ್ಷ ಜ್ಞಾನವನ್ನು ಉತ್ಕೃಷ್ಟ ಅಂತ ಯಾವಾಗ ಹೇಳ್ತಾ ಇದ್ದಾನೋ, ಅಪರೋಕ್ಷ ಜ್ಞಾನವನ್ನು ಹೊಗಳಿ ಹೊಗಳಿ ಪರಮಾತ್ಮ ಅಡ್ಡಕ್ಕೇರಿಸ್ತಾ ಇದ್ರೆ ಅರ್ಜುನ ಕೇಳಿದ, ಸಕಾಮ ಕರ್ಮದಿಂದ ಬರುವ ಫಲ ನಿಷ್ಫಲ, ಅದು ಏನು ಫಲನೇ ಅಲ್ಲ, ಅದಕ್ಕೋಸ್ಕರ ಹೋಗಬೇಡ ಅಂತಂದಿ. ಸರಿ, ಹಾಗಿದ್ರೆ ಅಪರೋಕ್ಷ ಜ್ಞಾನದಿಂದ ಯಾವ ಫಲ ಬರುತ್ತೆ ಹೇಳ್ಬಿಡಪ್ಪ, ಕೇಳೇ ಬಿಡೋಣ ಅಂತ. ಏನು ಫಲ ಇದೆ? ಅಪರೋಕ್ಷ ಅಪರೋಕ್ಷ ಓ ಅಂತ ಮೊದಲಿಂದ ತೆಕ್ಕೊಂಡ್ ಬಂದಿದ್ದೀಯಾ. ಯಶಾತೆ ಗೀತಾ ಸಾಖ್ಯೆ ಬುದ್ಧಿರ್ಯೋಗಿ ತ್ರಿಮಾಂಶನು ಅಂತ ಅಲ್ಲಿಂದ ಶುರು ಮಾಡಿದ್ದಾರೆ. ಅಪರೋಕ್ಷ ಜ್ಞಾನಿ ಯಾರು? ನಿನಗೆಲ್ಲ ಗೊತ್ತಾಗೋಗುತ್ತೆ, ಜೀವನ ಬಗ್ಗೆ ಗೊತ್ತಾಗುತ್ತೆ, ಕರ್ಮ ಬಂದು ಹೋಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಅಪರೋಕ್ಷ ಜ್ಞಾನ ಅಪರೋಕ್ಷ ಏನು ಬರುತ್ತೆ ಅಪರೋಕ್ಷ ಜ್ಞಾನದಿಂದ, ಅದಾದ್ರೂ ಹೇಳಲ್ಲ. ಅದಕ್ಕೆ ಪರಮಾತ್ಮ ಅಪರೋಕ್ಷ ಜ್ಞಾನದ ಬಗ್ಗೆ ಬೇಕಾ ನೋಡು. ಅಪರೋಕ್ಷದ ಇಷ್ಟಿದೆ, ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಬುದ್ಧಿಯುಕ್ತ, ಒಂದು ವೇಳೆ ಅವನಿಗೆ ಅಪರೋಕ್ಷ ಜ್ಞಾನದಿಂದ ಸಹಿತನಾಗಿದ್ದ ಪಕ್ಷದಲ್ಲಿ, ಬುದ್ಧಿಯುಕ್ತ, ಅಪರೋಕ್ಷ ಜ್ಞಾನ ಅವನಿಗೆ ಬಂದರೆ ಸಿಗೋದೇನು? ಜಹಾತೀಹ ಉಭೇ ಸುಕೃತ ದುಷ್ಕೃತೆ, ಸುಕೃತ ದುಷ್ಕೃತ, ಪುಣ್ಯ ಪಾಪ ಎರಡನ್ನೂ ಕೂಡ ಅವನು ಬಿಟ್ಟು ಬಿಡುತ್ತಾನೆ. ಸಕಾಮ ಕರ್ಮ ಮಾಡಿದ್ರೆ ಪುಣ್ಯ ಪಾಪ ಎರಡನ್ನೂ ಇಟ್ಕೋತಾನೆ. ಇದೇ ಸ್ವಾರಸ್ಯ. ನಾವೇನಾದ್ರೂ ಮನಸ್ಸಿನಲ್ಲಿ ಕೆಟ್ಟ ಕೊಡಕ ಆಶಯಗಳನ್ನು ತುಂಬಿಕೊಂಡು ಕೆಲಸ ಮಾಡಿದ್ರೆ ಪಾಪ ಅಂತೂ ಫಿಕ್ಸ್. ಯಾಕಂದ್ರೆ ನಾವು ಮಾಡೋ ಕೆಲಸ ಖಂಡಿತವಾಗಿಯೂ ಪೂರ್ಣ ಮಟ್ಟದಲ್ಲಿ ಸರಿಯಾಗಿ ಇರೋದೇ ಇಲ್ಲ. ಏನೋ ಮಂತ್ರಹೀನಂ ಕ್ರಿಯಾಹೀನಂ, ಎಲ್ಲ ಹೋದ್ರು ಭಕ್ತಿಹೀನಂ ರಮಾಪತೆ, ಹಾಗೆ ಇರುತ್ತದೆ. ಮತ್ತೆ ಅದನ್ನ ತಪ್ಪಿದ್ದಕ್ಕೆ ಪಾಪ ಅಂತೂ ತಪ್ಪದ್ದಲ್ಲ, ಬರೋದೆ. ಮಾಡಿದ್ದಕ್ಕೆ ಒಂಚೂರು ಪುಣ್ಯನೂ ಬರೋದೆ. ಅಂದ್ರೆ ಸಕಾಮ ಕರ್ಮ ಮಾಡಿದ್ರೆ ನಿಮ್ಗೆ ಎರಡೂ ಬರುತ್ತೆ, ಪುಣ್ಯ ಪಾಪ. ಅದು ಬಂತು ಅಂತಂದ್ರೆ ಅದಕ್ಕೆ ತಕ್ಕಂಗೆ ನೀವು ಅನುಭವಿಸ್ಲೇಬೇಕು. ನಿಮ್ಮ ಜೀವನ ನಿಲ್ಲಲ್ಲ, ಸಾಕ್ತಾನೇ ಇರುತ್ತೆ ಜನ್ಮ ಜನ್ಮಕ್ಕೂ ಕೂಡ. ಅದೇ ಅಪರೋಕ್ಷ ಜ್ಞಾನ ಬಂತು ಅಂತಂದರೆ ಉಭೇ ಸುಕೃತ ದುಷ್ಕೃತೆ ಜಹಾತಿ. ಸುಕೃತ ದುಷ್ಕೃತ, ಸುಕೃತ ಅಂದ್ರೆ ಪುಣ್ಯ, ದುಷ್ಕೃತ ಅಂದ್ರೆ ಪಾಪ, ಇವೆರಡನ್ನೂ ಕೂಡ ಅವನು ಬಿಡ್ತಾನೆ. ನೋಡು, ಇದು ನಿಷ್ಕಾಮ ಕರ್ಮದಿಂದ ಬಂದ ಅಪರೋಕ್ಷ ಜ್ಞಾನದ ಫಲ. ನಾವು ಯಾಕೆ ಜನ್ಮ ಜನ್ಮಾಂತರಗಳನ್ನ ಪಡಿತೀವಿ? ಇದಕ್ಕೆಲ್ಲ ಪರಮಾತ್ಮೆಯಲ್ಲಿ ಉತ್ತರ ಕೊಡ್ತಾನೆ. ಯಾಕೆ ನಮಗೆ ಇನ್ನೊಂದು ಜನ್ಮ ಬರುತ್ತೆ? ನಮ್ಮ ಕರ್ಮಕ್ಕನುಸಾರವಾಗಿ ಬರೋದು. ಕರ್ಮ ಅಂದ್ರೆ ಬೇರೆ ಏನಲ್ಲ, ನಮ್ಮ ಪುಣ್ಯ ಪಾಪಗಳೇ ಕರ್ಮದಿಂದ ಬರುವಂತಹದ್ದು. ಅದನ್ನು ನೋಡಿಕೊಂಡು ಪರಮಾತ್ಮ ಕೊಡ್ತಾನೆ. ಯಾವಾಗಿಂದ ಶುರುವಾಗುತ್ತೆ ಗೊತ್ತೇನು ಈ ಲೆಕ್ಕ? ಅದು ಅನಾದಿ ಕಾಲದಿಂದ ಬಂದ್ರೂ ಆಚಾರ್ಯರ ಭಾಷ್ಯದಲ್ಲಿ ತಿಳಿಸುವ ರೀತಿಯಲ್ಲಿ ನೋಡಿದ್ರೆ 14 ವರ್ಷ ತುಂಬಿ ಒಂದು ಕ್ಷಣ ಬದುಕಿದ್ರು ಕೂಡ ನಾವು ಎಷ್ಟು ಜನ್ಮಕ್ಕಾಗೋ ಅಷ್ಟು ಪಾಪ ಕರ್ಮ ಮಾಡ್ತೀವಿ ಅಂತಂದ್ರೆ ದಶಾವರಾಣಾಂ ದೇಹಾನ ಮುಂದಿದೆ. ಕನಿಷ್ಠ 10 ಜನ್ಮಕ್ಕಾಗೋ ಅಷ್ಟು ಪಾಪವನ್ನ ಕೇವಲ ಒಂದು ಕ್ಷಣ ಬದುಕಿದ್ರೆ ಸಾಕು. 14 ವರ್ಷ ಅಂತ ಆಚಾರ ಅಂತಿದ್ದು, ಆ 14 ವರ್ಷ ಅಂತ
ಟೀಕಾಕೃತ್ಪಾದರು 1 ವರ್ಷ ಕಡಿಮೆ ಮಾಡ್ತಾರೆ. 14 ವರ್ಷ ಅಂದ್ರೆ 14 ತುಂಬಿದ್ದು ಅಂತಲ್ಲ, 14ನೇ ವರ್ಷ ಅಂತ ಅರ್ಥ ಮಾಡ್ತಾರೆ. ಆಯ್ತಲ್ಲ, ಇನ್ನೊಂದು ವರ್ಷ ಬೇರೆ ಕಮ್ಮಿ ಆಯ್ತು. 13 ವರ್ಷ ತುಂಬಿ ಒಂದು ಕ್ಷಣ ಇದ್ರೂ ಸಾಕು. ದಶಾವರಾಣಾಂ ದೇಹಾನಾಂ ಕರೋತ್ತೇಯಂ, 10 ದೇಹಕ್ಕಾಗೋಷ್ಟು ಪಾಪ ಕರ್ಮವನ್ನು ಇವನು ಸಂಪಾದಿಸಿಟ್ಕೊತಾನೆ. ಬದುಕಿದ್ರು ಸಾಕು ಅಷ್ಟು ಬರುತ್ತೆ ಅಂತಿದ್ದಾಗ, ಈಗ ಬದುಕಿ ಬೇಡದೇ ಇರೋದನ್ನ ಮನಸ್ಸಿಗೆ ಹಚ್ಚಿ ಮಾಡಬಾರದ್ದೆಲ್ಲ ಮಾಡಿ, ಜೊತೆಗೆ ಮಾಡಿದ್ದನ್ನು ಮಾಡಿದ್ದೇನೆ ಅಂತನೂ ಮನಸ್ಸಿಗೆ ಹಚ್ಚಿಕೊಂಡು ಮಾಡಿದ್ರೆ ಇನ್ನೆಷ್ಟು ಹಚ್ಕೊಳ್ಳುತ್ತೇವೆ, ಇನ್ನೆಷ್ಟು ಕರ್ಮಕ್ಕೆ ನಾವು ಭಾಗಿಗಳಾಗ್ತೀವಿ, ಇನ್ನೆಷ್ಟು ಜನ್ಮಗಳನ್ನ ನಮ್ಮ ತಲೆ ಮೇಲೆ ಹೊತ್ಕೋತೀವಿ. ನಿಲ್ಲೋದೆಂದು ಇದು ಪರಂಪರೆ. ಆದ್ದರಿಂದ ನೀವು ಸಕಾಮ ಕರ್ಮ ಮಾಡದಷ್ಟು ಏನಾಗತ್ತೆ, ಎರಡು ಸುಕೃತ ದುಷ್ಕೃತ ಎರಡೂ ಕೂಡ ನಿಮ್ಮ ಮೈಗೆ ಬಂದು ನಿಮ್ಮ ಮನಸ್ಸಿಗೆ ಬಂದು ಹತ್ಕೋತಾನೆ ಇರುತ್ತೆ. ಅದರ ಅಪರೋಕ್ಷ ಜ್ಞಾನವನ್ನು ನೀವು ಪಡೆದರೆ ಬುದ್ಧಿಯುಕ್ತ, ಅಪರೋಕ್ಷ ನೀನೇನಾದರೂ ಪಡೆದ ಪಕ್ಷದಲ್ಲಿ ಅದರ ಫಲ ಏನು? ಉಭೇ ಸುಕೃತ ದುಷ್ಕೃತೆ, ಪುಣ್ಯ ಪಾಪಗಳು ಎರಡರ ಸಂಬಂಧವೂ ನಿನಗೆ ತಪ್ಪುತ್ತೆ. ಅದೇ ಅಂತಿದ್ದಾರೆ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಪರಮಾತ್ಮನ ಅಪರೋಕ್ಷವಾದ ತತ್ಕ್ಷಣವೇ ನಿಮ್ಮ ಎಲ್ಲಾ ಕರ್ಮಗಳು ಕೂಡ ಸಿಡಿದು ಹೋಗುತ್ತದೆ. ಅದು ಪುಣ್ಯ ಇರ್ಬೋದು, ಪಾಪ ಇರ್ಬೋದು, ಎಲ್ಲ ಹೋಗಿಬಿಡುತ್ತೆ. ಆದ್ದರಿಂದ ಅಪರೋಕ್ಷ ಜ್ಞಾನಕ್ಕೆ ಮಹತ್ವ ಇದೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಏನು ಪುಣ್ಯ ಪಾಪ ಎರಡೂ ಹೋಗ್ಬಿಡುತ್ತಾ? ಹಾಗಿದ್ಮೇಲೆ ನಾವು ಸಾಧನೆ ಎಲ್ಲ ಮಾಡಿದ್ದು ಪರಮಾತ್ಮ ನೋಡಿದ ತಕ್ಷಣ ಪುಣ್ಯ ಪಾಪ ಹೋಯ್ತು ಅಂತಂದ್ರೆ ಅವ್ರಲ್ಲಿ ಏನು ಕರ್ಮನೇ ಇರಲ್ವಾ? ಹಾಗಿದ್ರೆ ರಾಯರು ಪುಣ್ಯವಂತರು ಅನ್ಬೇಕು, ಪಾಪಿಷ್ಠರು ಅನ್ಬೇಕು, ಅಥವಾ ಏನೂ ಅನ್ಲೇಬಾರದು? ಯಾಕಂದ್ರೆ ರಾಯರಲ್ಲಿ ಪುಣ್ಯ ಇಲ್ಲ ನಿಮ್ಮ ಪ್ರಕಾರ. ಯಾಕಂದ್ರೆ ಅವರು ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷೀಕೃತ ಶ್ರೀಶ ಬೆಳಗಾಗಿದ್ರೆ ಹೇಳ್ತೀವಿ, ಅಪರೋಕ್ಷ ಜ್ಞಾನಿಗಳ ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ಹಂಗಿದ ಮೇಲೆ ರಾಯರನ್ನು ಏನು ತೆಗಿರ್ಬೇಕು ನಾವು? ಎಲ್ಲವನ್ನ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ತೀರ್ಮಾನ ಮಾಡಿಕೊಡ್ತಾರೆ. ಪುಣ್ಯ ಪಾಪ ಎರಡನ್ನೂ ಬಿಡ್ತಾನೆ ಅನ್ನೋ ಶಬ್ದಕ್ಕೆ ಅರ್ಥ ಇಷ್ಟು. ಪಾಪವನ್ನಂತೂ ಪೂರ್ಣ ಬಿಟ್ಟೇ ಬಿಡ್ತಾನೆ, ಅದ್ರಲ್ಲಿ ಏನು ಸಂದೇಹನೇ ಇಲ್ಲ. ಎಲ್ಲಾ ಪಾಪ ಕರ್ಮವೂ ಕೂಡ ಬಿಡಿದು ಹೋಗುತ್ತೆ. ಆದರೆ ಅವನಲ್ಲಿ ಪುಣ್ಯ ಕರ್ಮಗಳು ಎರಡು ತರ ಇರುತ್ತೆ. ಒಂದು ಇಷ್ಟ ಪುಣ್ಯ, ಇನ್ನೊಂದು ಅನಿಷ್ಟ ಪುಣ್ಯ. ಅನಿಷ್ಟ ಪುಣ್ಯ ಅಂದ್ರೆ ಕೆಟ್ಟದ್ದು ಅಂತ ಅರ್ಥ ಅಲ್ಲ, ತನಗೆ ಬೇಡವಾದದ್ದು ಅಂತ ಅರ್ಥ. ಅನಿಷ್ಟ ಇಷ್ಟ. ಅಲ್ಲಿ ಅನಿಷ್ಟ ಪುಣ್ಯ ಅಂದ್ರೆ ಏನು? ತನಗೆ ಬೇಕಾಗಿಲ್ಲ ಆದ್ರೆ ಬಂದುಬಿಟ್ಟಿದೆ, ಅದನ್ನ ಏನು ಮಾಡಬೇಕು? ಉದಾಹರಣೆಗೆ, ಒಳ್ಳೆ ಶ್ರೀಮಂತರ ಮನೆಯಲ್ಲೋ ಯೋಗಿಗಳ ಕುಲದಲ್ಲೋ ಹುಟ್ಟುವ ಪುಣ್ಯ ಇದೆ ಅವನಿಗೆ ಹುಟ್ಟಕ್ಕೆ ಇಷ್ಟ ಇಲ್ಲ, ಆದ್ರೆ ಆ ಪುಣ್ಯ ಇಟ್ಟುಕೊಂಡಿದ್ರೆ ಹುಟ್ಟಲೇಬೇಕಾಗತ್ತೆ. ಅವನು ಹುಟ್ಟಕ್ಕೆ ಇಷ್ಟ ಇಲ್ಲ, ಬಿಡಕ್ಕೆಲ್ಲ ಇಷ್ಟ ಇರುತ್ತೆ. ಆ ಪುಣ್ಯ ಒಳಗಿರುತ್ತಲ್ಲ, ಅದು ಅವನಿಗೆ ಅನಿಷ್ಟವಾದ ಫಲವನ್ನ ತಂದು ಕೊಡುವ ಪುಣ್ಯ ಅನಿಷ್ಟ ಪುಣ್ಯ. ಅನಿಷ್ಟ ಅಂತಂದ್ರೆ ಕೆಟ್ಟದ್ದು ಅಂತ ಅರ್ಥ ಅಲ್ಲ, ತನಗೆ ಇಷ್ಟವಲ್ಲದ್ದು ಅಂತ ಅರ್ಥ. ನಮಗೆ ಏನೇ ಸುಖ ಆಗಬೇಕಂದ್ರೂ ಕೂಡ ಪುಣ್ಯ ಬೇಕೇ ಬೇಕು. ಒಂದು ವೇಳೆ ಆ ಸುಖ ನಮಗೆ ಇಷ್ಟವಾಗಿದ್ದರೆ ಅದಕ್ಕೆ ಸಾಧನವಾದ ಪುಣ್ಯ ಇಷ್ಟ ಪುಣ್ಯ. ನಮಗೆ ಇಷ್ಟವಲ್ಲದಿತ್ತಪ್ಪ ಅಂತಹ ಪುಣ್ಯ ಏನಾದರೂ ನಮಗಿತ್ತು ಅಂತಂದ್ರೆ ಅದು ಅನಿಷ್ಟ ಪುಣ್ಯ. ದೃಷ್ಟಾಂತಕ್ಕೆ ಅಂತಹ ಮಹಾನುಭಾವರಿಗೆ ಅದು ಯಾವುದು ಇಷ್ಟ ಇಲ್ಲ. ರಾಯರಿಗೆ ಕಾರ್ ಇಷ್ಟ ಇಲ್ಲ, ಬಂಗ್ಲೆ ಇಷ್ಟ ಇಲ್ಲ, ದೊಡ್ಡ ಸ್ಥಾನಮಾನ ಇಷ್ಟ ಇಲ್ಲ, ಅವರಿಗೆ ಯಾವುದು ಬೇಡ. ಸಾಕ್ಷಾತ್ ದೈತ್ಯ ಚಕ್ರ ಚೂಡಾವಣೆ ಮಾಡ್ತಿರೋ ನಿನ್ನ ಅಂತಂದ್ರೆ ಬೇಡ ಅಂತಂದವರು ಕಾರು ಬಂಗ್ಲೆ ಇಷ್ಟಪಡ್ತಾರೆ. ಆದ್ರೆ ಆ ಪುಣ್ಯಗಳೆಲ್ಲ ಅವರಲ್ಲಿ ಹೇರಳವಾಗಿದೆ. ಏನ್ ಮಾಡಬೇಕು? ನಾವೆಲ್ಲ ಹೋಗ್ತಾರೆ ಗಿರಿ ಸುತ್ತಿ ಏನ್ ಮಾಡ್ತೀವಿ? ನಮ್ಗೆ ಅದು ಕೊಡ್ರಿ, ಇದು ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ ಅಂತ ಕೇಳ್ತೀವಿ. ಹಾಳಾಗಿ ಹೋಗುವಂತ ಕೊಟ್ಬಿಡ್ತಾರೆ. ಹೋದ್ರ ಫಲಗಳು ಸಿಗುತ್ತೆ ನಿಮಗೆ. ಸರ್ವ ಫಲಪ್ರದಾತೃಗಳು ಅಂತ ಜಗತ್ತಿನಲ್ಲಿ ಮಾನ್ಯರಾಗಿದ್ದಾರೆ. ಅದು ಸತ್ಯವೂ ಹೌದು. ಎಲ್ಲಿಂದ ಬಂತು? ಅವರಿಗೆ ನಮಸ್ಕಾರ ಮಾಡಿದ್ದು ಬಂತು. ಮಾಡಿದ್ರಿಂದ ಅವರಲ್ಲಿದ್ದಂತಹ ಪುಣ್ಯ ಏನಿತ್ತು ಅದನ್ನು ಅವರು ಕೊಡ್ತಾರೆ. ಅವರಲ್ಲಿದ್ದು ಅಂದ್ರೆ ಅವರಿಗೆ ಬೇಕಾದ ಪುಣ್ಯ ಬೇರೆ ಇದೆ, ಅದನ್ನು ಅವ್ರು ಯಾರಿಗೂ ಕೊಡಲ್ಲ. ಅವರಿಗೆ ಬೇಕಾದ ಪುಣ್ಯ ಯಾವುದು? ತಾವು ಶ್ರವಣ ಮನನ ನಿಧಿಧ್ಯಾಸನವನ್ನ ಮಾಡಿ ಸಾಧನೆಯನ್ನ ಮಾಡಿ ಮೋಕ್ಷದಲ್ಲಿ ಆನಂದ ವೃದ್ಧಿಗೆ ಕಾರಣವಾದಂತಹ ಪುಣ್ಯ ಏನಿದೆಯಲ್ಲ, ಇಷ್ಟ ಪುಣ್ಯ, ಅದನ್ನ ಯಾರ್ಯಾರಿಗೂ ಕೊಡಲ್ಲ. ಅವರು ತಾವೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾವುದು ತಮಗೆ ಬೇಡ, ಅದು ದೊಡ್ಡ ಮನೆತನದಲ್ಲಿ ಹುಟ್ಟೋದು, ಶ್ರೀಮಂತನಾಗೋದು, ಕಷ್ಟ ಕಾರ್ಪಣ್ಯಗಳ ಬಂದು ಅದನ್ನು ಪರಿಹಾರ ಮಾಡೋದು, ರೋಗಗಳಿಂದ ವಾಸಿ ಆಗೋದು, ಇವೆಲ್ಲ ಇದ್ದಾವಲ್ಲ ಜಗತ್ತಿಗೆ ಬೇಕಾಗಿರುವಂತಹ. ಅದಕ್ಕೆ ದೇವರು ಇಟ್ಟಿದ್ದಾನೆ. ಅವರಿಗೆ ಅಷ್ಟೆಲ್ಲ ಒಮ್ಮೆಲೆ ಹೇಳಿದ್ರೆ ತಲೆಗೆ ಹೋಗಲ್ಲ. ನಿಮ್ಮಂತಹ ಮಹಾನುಭಾವರ ಸಾಂಗತ್ಯವನ್ನು ಕೊಟ್ಟು ನಿಮ್ಮ ಸೇವೆಯನ್ನ ಮಾಡಿ ಅದರಿಂದ ಅವರಿಗೆ ಬಂದ ಸಾಮಾಜಿಕವಾದ ಸಾಂಸಾರಿಕವಾದ ಉಪದ್ರವಗಳು ಪರಿಹಾರ ಆಗಿ ರಾಯರ
ಉಪಯೋಗಿಸ್ಕೊಂಡ್ರೆ ಹೆಂಗ್ರಿ? ಒಂದು ಚಿಂತಾಮಣಿಯನ್ನು ತಂದು ಕೊಟ್ರೆ ನಾವೇನೋ ಕ್ಷುಲ್ಲಕವಾಗಿರುವಂತಹ ಪದಾರ್ಥಗಳನ್ನ ಕೇಳಿ ಅದು ಕೊಡುತ್ತೆ. ಆಮೇಲೆ ನಮಗೇ ಒಂದಿನ ಅನ್ಸುತ್ತೆ, ಹೌದು ಹೌದು ಎಂಥ ಉತ್ಕೃಷ್ಟವಾದದ್ದಿತ್ತು, ಅದನ್ನು ನಾನು ಯಾವ್ದಕ್ಕೆ ಉಪಯೋಗಿಸ್ಕೋಬಹುದಿತ್ತು, ಅದನ್ನು ಇನ್ಯಾವುದಕ್ಕೋ ಕ್ಷುಲ್ಲಕಕ್ಕೆ ಉಪಯೋಗಿಸ್ಕೊಂಡೆ ಅಂತ ಹೇಳಿ ನಮಗೆ ಜ್ಞಾನೋದಯವನ್ನು ಪರಮಾತ್ಮ ಉಂಟು ಮಾಡಿ ಕಡೆಗೆ ಏನ್ ಮಾಡ್ತಾನೆ? ಅದು ಇದು ಕೇಳೋದೆಲ್ಲ ಬೇಡ, ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಕಡೆಗೆ ನಾವು ಯಾವ ಮಟ್ಟಕ್ಕೆ ಮುಟ್ತೀವಿ ಅದಕ್ಕೆ ಕಡೆಗಿಟ್ಟು ರಾಯ ಸ್ತೋತ್ರದಲ್ಲಿ ಆ ಶಬ್ದವನ್ನ ಮೊದಲೆಲ್ಲ ಇಟ್ಟು ಸತಾರ ಸಂಪತ್ ಪರಿಣತಿ ಅಂತೆಲ್ಲ ಹೇಳಿ, ಸ್ವಾಮಿ ನಿಮ್ಮನ್ನ ಯಾಕೆ ಸ್ತೋತ್ರ ಮಾಡ್ತೀವಿ ಗೊತ್ತೇನು? ಬೇರೆ ಇದಕ್ಕೆ ಯಾವುದಕ್ಕೂ ಅಲ್ಲ. ಯಾಕೆ ಅದಕ್ಕೆಲ್ಲ ಮಾಡ್ಬಿಟ್ರೆ ಬೇಗ ಕೊಟ್ಬಿಡ್ತೀರಿ ನೀವು, ಯಾಕೆ ನಿಮ್ಗೆ ಬೇಕಾಗಿಲ್ಲ, ತಗೊಂಡು ಹೋದ್ರೆ ಸಾಕು ಅಂತ. ಇನ್ನೊಂದೇನು ಅಂತಂದ್ರೆ ಅವ್ರಿಗೊಂದು ಅಪರೋಕ್ಷ ಜ್ಞಾನಿಗಳಿಗೆ ಅದೊಂದು ಫಜೀತಿ, ಆ ಪುಣ್ಯ ಇಟ್ಟುಕೊಂಡ್ರೆ ಮೋಕ್ಷಕ್ಕೆ ಎಂಟ್ರಿ ಇಲ್ಲ ಅವರಿಗೆ. ಅದನ್ನ ಹೊರಗೆ ಹಾಕೇ ಒಳಗೆ ಬರಬೇಕು, ಹೊರಗೆ ಸುಮ್ಮನೆ ಹಾಕೋಂಗಿಲ್ಲ. ಯಾರು ಒಬ್ರು ಕೇಳಬೇಕು, ಅವ್ನ ತಲೆ ಮೇಲೆಲ್ಲ ಕಟ್ಟಬೇಕು, ಇವ್ರು ಹೋಗ್ಬೇಕು. ಎಷ್ಟು ಪುಣ್ಯ ಇರ್ಬೇಕ್ರಿ ಅವರಲ್ಲಿ. ಅನಂತಾನಂತ ಭಕ್ತರು ಬಂದು 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 ಸೇವೆ ಮಾಡಿ ಫಲಗಳನ್ನ ಪಡೆದು ಹೋಗ್ತಿದ್ರು ಕೂಡ ಇನ್ನಾ ಪುಣ್ಯ ಅವರಲ್ಲಿದೆ ಅಂತಂದ್ರೆ ಇನ್ನೆಂತ ಮಹಾನುಭಾವರು ಇರಬೇಕು. ಮಂತ್ರಾಲಯ ಪ್ರಭುಗಳೇ ಹೇಗಿರ್ಬೇಕಂತಂದ್ರೆ ಕಿಮು ವಾದಿರಾಜರು, ಟೀಕಾಗ್ರತ್ಪಾದರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಒಂದು ಕಡೆ ವ್ಯಾಸತತ್ವಜ್ಞ ತೀರ್ಥರು ಅಂತಾರೆ, ಕಡೇ ದೇವತೆ ಪುಷ್ಕರ, ಆ ಪುಷ್ಕರನ ಮಹತ್ವವನ್ನೇ ನಾವು 100 ಜನ್ಮ ಎತ್ತಿದ್ರೂ ಕೂಡ ಹೇಳಕ್ ಸಾಧ್ಯ ಇಲ್ಲ. ಅಂತ ಮಹಾನುಭಾವ. ಇದು ಕಿಮು ಮುಖ್ಯ ಪ್ರಾಣ ದೇವರು, ಕಿಮು ಪರಮಾತ್ಮ, ಅವನ ತನಕ ಹೋಗೋಕ್ ಸಾಧ್ಯ ಇಲ್ಲ ನಿಮಗೆ ಏನ್ಬಿಡ್ತಾರೆ. ಪುಷ್ಕರ ಕಡೆ ಕರ್ಮಾಭಿಮಾನಿ ದೇವತ ಅಂತ ಇರೋದು. ಹಾಗಿದೆ ಪರಮಾತ್ಮನ ವೈಭವ, ಹಾಗಿದೆ ಅವನ ಪರಿವಾರದ ವೈಭವ. ಹೀಗೆ ಅವರೆಲ್ಲ ಇರ್ತಾರಲ್ಲ, ಅವ್ರು ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ಇರೋ ಅನಿಷ್ಟ ಪುಣ್ಯ ಎಲ್ಲ ಯಾರ್ದೋ ತಲೆ ಕಟ್ಲೇಬೇಕು. ಅವರು ಯಾರ್ಯಾರು ಹೋಗ್ತಾರಲ್ಲ, ಅದು ಕೊಡ್ರಿ ಇದು ಕೊಡೋದು, ಹಾಳಾಗೋದು ಕೊಟ್ಬಿಡ್ತಾರೆ. ಹಾಳಾಗೋಗು ಅಂದ್ರೆ ಏನು? ಒಳ್ಳೇದಾಗ್ಲಿ ಅಂತಾನೆ, ನನಗೆ ಬೇಡದೆ ಅದು ತಗೊಂಡು ಹೋಗು ಅಂತಷ್ಟೇ ಅರ್ಥ. ಹೀಗೆ ಆ ಸುಕೃತದಲ್ಲೇ 2 ಥರ. ಅನಿಷ್ಟವಾದ ಸುಕೃತ ಏನಿದೆಯೋ, ತಮಗೆ ಬೇಡವಾದ ಫಲವನ್ನು ಕೊಡುವಂತಹ ಪುಣ್ಯ, ಅದನ್ನು ಅವರಿಗೆಲ್ಲ ಕೊಟ್ಟು ಬಿಡ್ತಾರೆ. ತಮಗೆ ಬೇಕಾಗಿರೋದು ಯಾವುದು? ಮೋಕ್ಷದಲ್ಲಿ ಆನಂದಾತಿಶಯ. ಅದನ್ನು ತಂದುಕೊಡೋ ಪುಣ್ಯ ಯಾವುದು ಗೊತ್ತೇನೋ? ಅದೆಲ್ಲ ಈ ನಿಷ್ಕಾಮ ಕರ್ಮವನ್ನ ಮಾಡಿ ಮನಃಶುದ್ಧಿ ಮಾಡಿಕೊಂಡು ಶ್ರವಣ ಮನನ ನಿಧಿಧ್ಯಾಸನದಿಂದ ಪರಮಾತ್ಮನ ಸುಪ್ರೀತಿಯನ್ನು ಪಡಿಸಿ ಅದರಿಂದ ಬಂದಂತಹ ಪುಣ್ಯ ಇದೆಯಲ್ಲ, ಅದನ್ನು ಯಾರಿಗೂ ಕೊಡಲ್ಲ, ಅವರು ತಾವೇ ಇಟ್ಕೊಂಡಿರ್ತಾರೆ. ಹಾಗಾಗಿ ಪುಣ್ಯ ಬಿಡುತ್ತಾನೆ, ಪಾಪ ಬಿಡುತ್ತಾನೆ ಅಂದ್ರೆ ಏನು? ತಮಗೆ ಇಷ್ಟವಲ್ಲದಂತಹ ಪುಣ್ಯ ಪಾಪವನ್ನು ಬಿಡುತ್ತಾನೆ ಅಂತ ಅರ್ಥ. ಹೀಗಿರ್ತಾರೆ ಅಪರೋಕ್ಷ ಜ್ಞಾನಿಗಳು. ಅಂದ್ರೆ ಈಗಲೇ ಗೊತ್ತಾಗುತ್ತೆ ಅಪರೋಕ್ಷ ಜ್ಞಾನಿಗಳ ಮಹತ್ವ ಎಷ್ಟು ಅಂತ. ಇನ್ನೊಂದು, ಅವರು ಭೂಮಂಡಲದಲ್ಲಿ ಇರೋದೇ ಪ್ರಾರಬ್ಧ ಪುಣ್ಯವನ್ನ ಕಳ್ಕೊಳ್ಳಕ್ಕೆ, ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳಕ್ಕೆ ಇರೋರು. ಅಪರೋಕ್ಷ ಜ್ಞಾನಿಗಳು ಅಂದ್ರೆ ಸಾಮಾನ್ಯ ಅಲ್ಲ. ಅವ್ರು ಏನಂತಾರೋ ಅದನ್ನು ಪರಮಾತ್ಮ ಓದ್ಬಿಡ್ತಾರೆ. ಅವ್ರಿಗೆ ಯಾವುದರ ಪಾಪ ಸಂಬಂಧ ಇಲ್ಲ. ಇದನ್ನ ನೋಡಿ ನಾವು ರಾಮಾಯಣ ಮಹಾಭಾರತವನ್ನು ನೋಡ್ಬೇಕು. ಎಷ್ಟೋ ಜನ ಇಂದ್ರಾದಿ ದೇವತೆಗಳನ್ನ ವಾಚಾಮಗೋಚರ ಬೈದ್ಬಿಡ್ತಾರೆ. ಅವನೇನ್ರಿ ಅಲ್ಲೆಲ್ಲ ಏನೋ ಮುಟ್ಟದ, ಹಾಗೆಲ್ಲ ಮಾಡ್ತಾರೆ, ನಮಗೆ ಸಾಮಾನ್ಯ ಜ್ಞಾನಿಗೆ ಪರಸ್ತ್ರೀಯರನ್ನು ನೋಡಬಾರದು ಮುಟ್ಟಬಾರದು ಅಂತ ಇಂದ್ರದೇವರು ಹೀಗೆಲ್ಲ ಮಾತಾಡ್ಬಿಡ್ತಾರೆ. ಮಾತಾಡಿದ್ದಷ್ಟೆಲ್ಲ ಬರೆಯೋದು, ಬರದಂತೆ ಊರೆಲ್ಲ ಪ್ರಚಾರ ಮಾಡೋದು. ಆಚಾರ್ಯ ನಿರ್ಣಯ ಕೊಡ್ತಾರೆ, ಓಂ ತತ್ರಿಗಮ ಪೂರ್ವಾಗೋ ಅಶ್ಲೇಷ ವಿನಾಶವು ತಸ್ಯ ದಲೋಮಚೀಯತೆ. ಇಂದ್ರನ ಒಂದು ಕೂದಲು ಸಹಿತ ಕೊಂಕಲಿಲ್ಲ ಅವನ ಆ ಕೆಲಸ ಮಾಡಿದ್ದಕ್ಕೆ. ಯಾಕೆ? ಸಾಮಾನ್ಯ ಅಪರೋಕ್ಷ ಜ್ಞಾನಿಗೇನೆ ಪಾಪ ಸಂಬಂಧ ಇಲ್ಲ. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ. ಅವನಿಗೆ ಪಾಪದ ಸಂಬಂಧ ಇಲ್ಲ ಅಂತಂದರೆ ಇನ್ನು ಸಮಸ್ತ ದೇವ ನಿಯಾಮಕನಾದಂತಹ ವೈರಾಗ್ಯದ ಪರಾಕಾಷ್ಠೆಯನ್ನು ಮುಟ್ಟಿದಂತಹ ಇಂದ್ರದೇವರು, ಅವನಿಗೆ ಎಲ್ಲಿದ್ದ ಪಾಪ ಸಂಬಂಧ ರೀ? ಅವನಿಗೆ ಅದರಿಂದ ಏನು ಕೂಡ ಆಗಿಲ್ಲ. ಅಹಲ್ಯೆಯನ್ನು ಮುಟ್ಟಿದ್ದಕ್ಕಾಗಲಿ ಮತ್ತೊಂದಕ್ಕಾಗಲಿ ಅದೇನು ಅಲ್ಲ. ಅವರಿಗೆ ಬಂದಿದ್ದೇನು? ಅಹಲ್ಯೆಯ ಮೇಲೆ ಕಾರುಣ್ಯ. ನನಗೇನೋ ಬಂತು, ಅದನ್ನ ನಾನು ನೋಡ್ಕೊತೀನಿ. ಅವ್ರಿಗೂ ಗಡ್ಡಕ್ಕೆ ಯದ್ವಾದ ಪುಣ್ಯ ಇತ್ತು, ನನಗೆ ಶಾಪ ಕೊಟ್ಟಿದ್ರಿಂದ ಆ ಪುಣ್ಯ ಹೀರಿದೆ. ಅಹಲ್ಯ ಆಗೋ ಕೂಡ ಇಲ್ಲಿ ನಿರಪರಾಧಿ, ಅವಳಿಗೆ ಶಿಕ್ಷೆ ಆಗೋಯ್ತು. ಗೌತಮರು ಸ್ವಯೋಗ್ಯತಾಗೂ ಮೀರಿದ ಪುಣ್ಯವನ್ನು ಮಾಡಿದ್ರು, ಅದನ್ನ ಹೀರ್ಬೇಕಿತ್ತು. ಅದಕ್ಕೆ ಅಹಲ್ಯ ಬಲಿಯಾಗೋದಲ್ಲ. ಅವಳಿಗೆ ಶಾಪ ಬಂದು ಶಿಲೆಯಾಗಿ ಬೀಳು ಅಂತ ಹೇಳಿ ಸಾಧನೆಯಿಂದ ಅವಳು ವಂಚಿತಳಾಗೋದಲ್ಲ. ಒಬ್ಬ ಸಾಧಕರು ಸಾಧನೆಯಿಂದ ವಂಚಿತರಾದರೆ ಅವರ ಮೇಲೆ ಅಪಾರ ಕಾರುಣ್ಯವನ್ನು ತೋರಿಸೋರು ತತ್ವಾಭಿಮಾನಿ ದೇವತೆಗಳು. ಯಾಕಂತೀವಿ ನಮೋಸ್ತಾತ್ವಿಕಾದಿ ನಾವು ಎಟ್ಟುಭಕ್ತಿ ಪರಾಯಣ ಧರ್ಮಾಗಿ ಪ್ರೇರೆ ಯಾಕೆ ಬೆಳಗಾಗಿದ್ದು ನಾವು ಕೂಗಾಡ್ಕೋತೀವಿ? ನಮ್ಮೊಳಗೆ ನಿಂತು ಈ ಜೀವನ ಒಳ್ಳೇದಾಗಲಿ ಅಂತ ಹೇಳಿ ನಿತ್ಯ ಪರಿತಪಿಸೋರು. ನಮ್ಮ ಅಪ್ಪ ಅಮ್ಮ ಸಹಿತ ಅಷ್ಟು ಮಾಡಲ್ಲ, ತತ್ವಾಭಿಮಾನಿಗಳಷ್ಟು ಮೇಲೆ ಕಾರಣ ತೋರಿಸ್ತಾರೆ. ಅದು ತತ್ವಾಭಿಮಾನಿಗಳ ಮಹತ್ವ.
ಆ ಅಹಲ್ಯೆಗೆ ಒಳ್ಳೇದಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದವರು. ನಾನು ಅಹಲ್ಯೆಗೆ ಏನೋ ಮಾಡಿಬಿಟ್ಟೆ, ಅದರಿಂದ ನನಗೆ ಪಾಪ ಬಂತು ಅಂತ ಅವ್ರು ಏನೇನೇನೇನು ಇಂದ್ರದೇವರು ಅಂದಿದ್ದಲ್ಲ. ಕಾರಣ ಅಪರೋಕ್ಷ ಜ್ಞಾನದ ಮಹತ್ವ. ಯಾವ ಪಾಪದ ಸಂಬಂಧವೂ ಇಲ್ಲ, ಆದ್ರೆ ಒಂದಕ್ಕೆ ಮಾತ್ರ ಪರಮಾತ್ಮ ಹೊಡೆತ ಹಾಕ್ತಾನೆ. ಯಾವುದು? ಮಹತ್ನಿಂದ. ದೊಡ್ಡವರನ್ನೇನಾದರೂ ಅವರು ನಿಂದೆ ಮಾಡಿದ್ರು ಅಂತಂದ್ರೆ ಅವನು ಎಲ್ಲೇ ಇದ್ರು ತಂದು ಕೆಳಗೆ ಒಗದು ಪುರಾಣ ಎಲ್ಲ ಕಥೆ ಮಾಡ್ಬಿಡ್ತಾರೆ. ಹಗಲೆಲ್ಲ ಮಾಡಲ್ಲ ಇಂದ್ರದೇವರು, ಯಾವಾಗೋ ಕಲ್ಪಕ್ಕೋ 2 ಕಲ್ಪಕ್ಕೋ ಒಂದ್ಸತಿ ಮಾಡಿದ್ದನ್ನೇ ಕಥೆಗಳನ್ನು ಮಾಡಿಟ್ಬಿಡ್ತಾನೆ. ನಮ್ದೆಲ್ಲ ಹಗಲೆಲ್ಲ ಆಗ್ತಿರುತ್ತೆ, ಬರೋದಿಲ್ಲ ಅಷ್ಟೇ. ಆದ್ದರಿಂದ ಅಪರೋಕ್ಷ ಜ್ಞಾನದ ಮಹತ್ವ ಅಷ್ಟಿದೆ. ನೋಡು, ಅಪರೋಕ್ಷ ಜ್ಞಾನದ ಫಲ ಕೇಳಿದೆಯಲ್ಲ, ಹೀಗಿರುತ್ತೆ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ. ಆದ್ದರಿಂದ ಏನು? ನೀನು ಯೋಗಾಯ ಯುಜ್ಯಸ್ವ, ಈ ಅಪರೋಕ್ಷ ಜ್ಞಾನವನ್ನು ನಿನಗೆ ಸಂಬಂಧ ಹಚ್ಚುವಂತಹ ನಿಷ್ಕಾಮ ಕರ್ಮಕ್ಕೋಸ್ಕರವಾಗಿ ಯುಜ್ಯಸ್ವ, ನಿನ್ನ ಮನಸ್ಸನ್ನು ಸೇರಿಸ್ಕೋ. 2 ತರದ ಕರ್ಮ ಜಗತ್ತಿನಲ್ಲೇನೋ ಇದೆ ಅರ್ಜುನ, ಹೌದು, ಅದು ಸಕಾಮ ನಿಷ್ಕಾಮ. ಆದರೆ ಯೋಗ ಕರ್ಮಸು ಕೌಶಲಂ, ಕರ್ಮಸು 2 ತರಹದ ಕರ್ಮಗಳಲ್ಲಿ ಯಾವುದು ಶ್ರೇಷ್ಠ? ಯೋಗ. ಆ ಅಪರೋಕ್ಷ ಜ್ಞಾನವನ್ನು ನಿನಗೆ ಸಂಬಂಧ ಹಚ್ಚುವಂತಹ ನಿಷ್ಕಾಮ ಕರ್ಮ ಯೋಗ ಇದೆಯಲ್ಲ, ಅದು ಕೌಶಲಂ, ಅತ್ಯಂತ ಶ್ರೇಷ್ಠವಾದದ್ದು. ಇದನ್ನ ಏನೇನೋ ಎಲ್ಲರಿಗೂ ಬೋರ್ಡ್ ಹಚ್ಚಲಿಕ್ಕೆಲ್ಲ ಬಳಸ್ಕೊಂಡ್ಬಿಟ್ಟಿದ್ದಾರೆ ಯೋಗ ಸಂಸ್ಥೆಯವರೆಲ್ಲ. ಯೋಗ ಕರ್ಮಸು ಕೌಶಲಂ, ಯೋಗ ಅಲ್ಲಿ ಹೇಳಿದ್ದೇ ಬೇರೆ, ಹಿಂದೆ ಮುಂದೆ ನೋಡಿದ್ರೆ ಇದು ಯೋಗ ಕರ್ಮಸು ಕೌಶಲಂ ಅಂತಂದ್ರೆ ನಿಷ್ಕಾಮ ಕರ್ಮವೇ ಎಲ್ಲಾ ಕರ್ಮಗಳಿಗಿಂತಲೂ ಕೂಡ ಶ್ರೇಷ್ಠ. ಇದನ್ನ ಹೇಳ್ತಾ ಇರೋದು, ಮೈ ಕೈ ಬಗ್ಸೋದಲ್ಲ ಅಲ್ಲಿ ಹೇಳಿದ್ದು. ಆದ್ದರಿಂದ ಅಪರೋಕ್ಷ ಜ್ಞಾನ ಯಾಕೆ ಹೊಗಳುತ್ತಿದ್ದೀನಿ ಅಂತ ಅರ್ಥ ಆಯ್ತಾ? ನೋಡು, ಅಪರೋಕ್ಷ ಜ್ಞಾನಕ್ಕೆ ಇಷ್ಟು ಮಹತ್ವ ಇರುತ್ತೆ. ಹೀಗೆ ಅಪರೋಕ್ಷ ಜ್ಞಾನದ ಮಹತ್ವವನ್ನು ತಿಳಿಸಿ, ಗುರಿ ಏನು ಅಪರೋಕ್ಷ ಜ್ಞಾನದ್ದು? ಹೌದು, ಎಲ್ಲಾ ಪಾಪ ಪುಣ್ಯ ಸಂಬಂಧ ಅವನಿಗಿರಲ್ಲ. ಅವನಿಗೆ ಇರುವಂತಹದ್ದು ಕೇವಲ ಇಷ್ಟ ಪುಣ್ಯವನ್ನು ಬಿಟ್ಟು ಇನ್ನೆಲ್ಲವನ್ನೂ ಪರಮಾತ್ಮ ತಪ್ಪಿಸಿಬಿಡ್ತಾನೆ. ಇದೆಲ್ಲ ಸರಿ, ಅದರ ಗುರಿ ಏನು ಹೇಳ್ತಾನೆ. ಕರ್ಮಜಂ ಬುದ್ಧಿ ಬುದ್ಧಿಯುಕ್ತ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯನಾಮಯಂ. ನಿಷ್ಕಾಮ ಕರ್ಮದ ಗುರಿ ಹೇಳ್ತೀನಿ ನೋಡಿ. ಸಕಾಮ ಕರ್ಮಕ್ಕೆ ವಾಪಸ್ ಇಲ್ಲೇ ತಿರುಗುವುದು. ಮಾಡ್ತಿ, ಸ್ವರ್ಗಕ್ಕೆ ಹೋಗ್ತೀಯಾ, ಮತ್ತೆ ರಿಟರ್ನ್. ಏನು ನಿಂಗೆ ಬೇರೆ ದಾರಿ ಇಲ್ಲ. ಅದು ಬಂದು ಪರವಾಗಿಲ್ಲ, ಮನುಷ್ಯನಾಗಿ ಬಂದು ನಿನ್ನ ಪುಣ್ಯ. ಅದು ಹೀನತರಂಭಾವಿಶಂತಿ. ನೀವು ಮನುಷ್ಯನಾಗೇ ಬರ್ತೀಯೋ, ಪ್ರಾಣಿಯಾಗಿ ಬರ್ತೀಯೋ, ಕ್ರಿಮಿಯಾಗಿ ಬರ್ತೀಯೋ, ಕೀಟ ಆಗಿ ಬರ್ತೀಯೋ, ಅದ್ಯಾವುದು ನಮ್ಗೆ ಹೇಳಕ್ ಬರಲ್ಲ. ಇದು ಸಕಾಮದ್ದು. ನಿಷ್ಕಾಮದ್ದೇನು ಗುರಿ ಗೊತ್ತೇನು? ಕರ್ಮಜಂ ಫಲಂ ತ್ಯಕ್ತ್ವಾ. ಸಕಾಮ ಕರ್ಮದಿಂದ ಬರುವಂತಹ ಫಲಗಳೇನೇನಿದ್ದಾವೋ ಅದರ ಮೇಲೆ ಎಲ್ಲಾ ಆಸೆಗಳನ್ನು ಬಿಟ್ಟು, ಬುದ್ಧಿಯುಕ್ತಾಃ ಮನೀಷಿಣಃ, ಬುದ್ಧಿ ಸಂಪನ್ನನಾಗಿ. ಯಾವ ಬುದ್ಧಿ? ಶಾಸ್ತ್ರಜ್ಞಾನ. ಇದು ಪರೋಕ್ಷ ಜ್ಞಾನ. ಈ ಪರೋಕ್ಷ ಜ್ಞಾನವನ್ನು ಸಂಪಾದಿಸಿ ಮನೀಷಿಣಃ, ಯಾರು ಅಪರೋಕ್ಷ ಜ್ಞಾನವನ್ನು ಪಡಿತಾನೋ. ಯಾಕೆ ಆ ಶಬ್ದಗಳು ಬಹಳ ಚೆನ್ನಾಗಿದೆ. ಬುದ್ಧಿ ಎಂದು ಮನೀಷ ಅಂದ್ರೂ ಒಂದೇ ಸಂಸ್ಕೃತದಲ್ಲಿ. ಬುದ್ಧಿಯುಕ್ತ ಅಂತ ಹೇಳಿ ಮನೀಷಿ ಅಂತ ಹೇಳೋದಕ್ಕೆ ಏನರ್ಥ ಇದೆ? ಬುದ್ಧಿವಂತನಾಗಿ ಬುದ್ಧಿವಂತನಾಗು ಅಂತಂದ್ರೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಪುರುಷೋತ್ತಮ ಯೋಗದಲ್ಲೂ ಬರುತ್ತೆ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ತಿಳ್ಕೊಂಡು ತಿಳಿದವನಾಗು. ಏನ್ ತಿಳ್ಕೊಂಡು ಏನ್ ತಿಳಿದವನಾಗೋದು? ತಿಳ್ಕೊಂಡ್ರೆ ಸಾಕು. ಅದರರ್ಥ ಪರೋಕ್ಷ ಜ್ಞಾನವನ್ನ ಹೊಂದಿ ಅಪರೋಕ್ಷ ಜ್ಞಾನಿ ಆಗು ಅಂತ ಅರ್ಥ. ಹಾಗೆ ಈ ಕರ್ಮದ ಫಲದ ಅಪೇಕ್ಷೆಯನ್ನೆಲ್ಲ ಬಿಟ್ಟು ಶಾಸ್ತ್ರದ ಪರೋಕ್ಷ ಜ್ಞಾನವನ್ನು ನೀನು ಹೊಂದಿ ಅಪರೋಕ್ಷ ಜ್ಞಾನಿ ಆದ ಪಕ್ಷದಲ್ಲಿ ಅದರ ಗುರಿ ಏನು ಗೊತ್ತೇನು? ಜನ್ಮ ಬಂಧ ವಿನಿರ್ಮುಕ್ತ. ಹಿಂದೆ ಹೇಳಿದಂತೆ ಸಕಾಮ ಕರ್ಮ ಮಾಡಿದ್ರೆ ಮತ್ತೆ ಜನ್ಮ 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 ಬರ್ತನೇ ಇರುತ್ತೆ, ಬರ್ತನೇ ಇರುತ್ತೆ, ಬರ್ತನೇ ಇರುತ್ತೆ. ಆದ್ರೆ ಇಲ್ಲ ಹಂಗಲ್ಲ. ಅಪರೋಕ್ಷ ಜ್ಞಾನ ಹೀಗಿದೆ, ಜನ್ಮ ಬಂಧ ವಿನಿರ್ಮುಕ್ತ. ನೀವು ಜನ್ಮದ ಬಂಧನಕ್ಕೆ ಸಿಲುಕೊಂಡಿರ್ತೀರಿ. ಅಂದ್ರೆ ಹುಟ್ಟು ಸಾವು, ರಾಗದ್ವೇಷ, ಲೋಭ ಮೋಹ, ಇದೇನ ಬಂಧನಗಳಿರುತ್ತೋ ಸಂಸಾರ ಬಂಧ, ಅದರಿಂದ ನೀವು ವಿನಿರ್ಮುಕ್ತರಾಗಿ ಮುಂದೇನು ಪದಂ ಗಚ್ಚಂತ್ಯನಾಮಯಂ. ಅನಾಮಯಂ ಪದಂ ಗಚ್ಚಂತಿ. ಯಾವ ಸ್ಥಾನದಲ್ಲಿ ದುಃಖದ ಲವಲೇಶದ ಸಂಬಂಧ ಇಲ್ಲವೋ ಅಂತಹ ಸ್ಥಾನ ಮೋಕ್ಷಾದಿ ಪುರುಷಾರ್ಥಕ್ಕೆ ನೀವು ಭಾಗಿಗಳಾಗ್ತೀರಿ. ನಿಷ್ಕಾಮ ಕರ್ಮಕ್ಕೆ ಏನು ಗುರಿ ಅಂತ ಕೇಳಿದೆಯಲ್ಲ, ನೋಡು, ಲೋಕದಲ್ಲಿದ್ದಾಗಲೇ ಅವರಿಗೊಂದು ಮಹತ್ವ ಇದೆ ಅಪರೋಕ್ಷ ಜ್ಞಾನಿಗಳಿಗೆ. ಸಮಾಜದ ಮಧ್ಯದಲ್ಲಿದ್ದಾಗಲೂ ಕೂಡ ಅವರನ್ನ ನಾ ಮೆರೆಸ್ತೀನಿ, ಉಭಯ ಸುಕೃತ ದುಷ್ಕೃತ ಅನ್ನೋದ್ರಿಂದ ಹೇಳಿ. ಹಾಗೆ ಅವರಿಗೆ ಲಿಂಗ ಶರೀರ ಬಿಟ್ಟ ಮೇಲೆ ಅವರಿಗೆ ಎಂಥ ವೈಭವ ಇದೆ.
ಮೋಕ್ಷಾದಿ ಪುರುಷಾರ್ಥವನ್ನ ನಾನು ನಿಮಗೆ ದಯಪಾಲಿಸ್ತೇನೆ. ಹೀಗೆ ಆ ಪರೋಕ್ಷ ಜ್ಞಾನದ ಮಹತ್ವ ಇದೆ. ಇಂತಹ ಪರೋಕ್ಷ ಜ್ಞಾನಕ್ಕೆ ಮೊರೆ ಹೊಂದುತ್ತೀಯೋ, ಇಲ್ಲ ಆ ಸಕಾಮ ಕರ್ಮ ಮಾಡ್ತೀನಿ ಅಂತ ಹೋಗ್ತೀಯೋ, ನೀನೇ ಯೋಚನೆ ಮಾಡು. ಆದ್ದರಿಂದ ನಿಷ್ಕಾಮ ಕರ್ಮ ಮಾಡು. ಯೋಗ ಕರ್ಮಸು ಕೌಶಲಂ. ಆ ನಿಷ್ಕಾಮ ಕರ್ಮ ಯೋಗವೇ ಎಲ್ಲಾ ಕರ್ಮಗಳಿಗಿಂತಲೂ ಶ್ರೇಷ್ಠ. ಇದನ್ನೆಲ್ಲ ಒಮ್ಮೆ ಕೇಳಿದಾಗ ಎಷ್ಟು ಮಾಡಬೇಕು ನಿಷ್ಕಾಮ ಕರ್ಮ, ಎಲ್ಲಿ ತನಕ ಮಾಡಬೇಕು, ಇದೊಂದು ಪ್ರಶ್ನೆ ಬರುತ್ತಲ್ಲ. ನಿಷ್ಕಾಮ ಕರ್ಮಕ್ಕೂ ಕೂಡ ನಾವೊಂದು ಫಿಕ್ಸ್ ಮಾಡ್ಕೋತೀವಿ. ನಮ್ಮ ಮನುಷ್ಯರದೆಲ್ಲ ಬುದ್ಧಿವಂತಿಕೆ ಅಷ್ಟೇ. ಎಷ್ಟು ಮಾಡ್ಬೇಕ್ರಿ ಇದು, ರಾಯರಿಗೆ ಹೋಗಿ ಸೇವಾ ಮಾಡುವಂತ ಕೂಡಲೇ ಎಲ್ಲರೂ ಏನ್ ಕೇಳ್ತಾರೆ, ಎಷ್ಟು ದಿನ ಮಾಡ್ಬೇಕು, ಎಷ್ಟು ದಿನ ಹೇಳಿದ್ಮೇಲೆ ಎಷ್ಟು ಪ್ರದಕ್ಷಿಣೆ ಹಾಕ್ಬೇಕು, ನಿನ್ ಕೈಲಾದಷ್ಟು ಹಾಕು ಅಂತ ತಾಂತಾನೆ ಅನ್ಕೊಳ್ಳಲ್ಲ. ನಂಬರಲ್ಲಿ ಬಹಳ ಅಪೇಕ್ಷೆ ಅವರಿಗೆ. ಎಷ್ಟು ರಾಯರಂತಾರೆ ಕಿಯತ್ ಪರ್ಯಂತಂ, ಎಲ್ಲಿ ತನಕ ಈ ನಿಷ್ಕಾಮ ಕರ್ಮ ಮಾಡಬೇಕು ನಾವು? ಈ ಪ್ರಶ್ನೆ ಪರಮಾತ್ಮ ತಾನೇ ಜನರಿಗೆ ಬರುತ್ತೆ ಅಂತ ತಿಳ್ಕೊಂಡು ಉತ್ತರ ಕೊಟ್ಟ. ಎಲ್ಲಿ ತನಕ ಮಾಡಬೇಕು ಗೊತ್ತೇನೋ? ಯದಾತೆ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ನೋಡು, ಇಲ್ಲಿ ತನಕ ಮಾಡು ಸಾಕು. ಎರಡು ಹಂತ ಇದೆ. ನೀ ನಿಷ್ಕಾಮ ಕರ್ಮವನ್ನು ಮಾಡಬೇಕಾದ್ರೆ ಬುದ್ಧಿಯಿಂದ, ಇಲ್ಲಿ ಬುದ್ಧತೆ ಅನಯ ಐತಿ ಬುದ್ಧಿ. ನಮಗೆಲ್ಲಾ ಜ್ಞಾನವನ್ನು ತಂದು ಕೊಡೋದು ಯಾವುದು? ಮನಸ್ಸು. ಮನಸ್ಸಿದ್ರೆ ಮಾತ್ರ ಜ್ಞಾನ ಬರೋದು. ನಮಗೇನಾದ್ರೂ ಆ ವಸ್ತುವಿನ ವಿಷಯದಲ್ಲಿ ಮನಸ್ಸು ಹೋಗ್ಲಿಲ್ಲ ಅಂತಂದ್ರೆ ನಮ್ಮ ಕಣ್ಣು ಪಿಡಿ ಪಿಡಿ ನೋಡ್ತಿರ್ಲಿ, ನಮಗೆ ಅದರ ಬಗ್ಗೆ ಜ್ಞಾನ ಬರಲ್ಲ. ಆದ್ದರಿಂದ ಬುದ್ಧತೆ ಅನಯ ಐತಿ ಬುದ್ಧಿ. ತಿಳುವಳಿಕೆಗೆ ಅತ್ಯಂತ ಸಹಕಾರಿ ಯಾವುದು? ಮನಸ್ಸು. ಅಂತಹ ಮನಸ್ಸು ಯಾವಾಗ ಮೋಹ ಕಲಿಲವನ್ನ ದಾಟುತ್ತೋ ಅಲ್ಲಿ ತನಕ ಮಾಡು. ನಿಷ್ಕಾಮ ಕರ್ಮ ಎಲ್ಲಿ ತನಕ ಮಾಡಬೇಕು? ಮನಸ್ಸಿನಲ್ಲಿ ಆ ಮೋಹವೆಂಬ ಕಲಿಲ ಕಶ್ಮಲ ದಾಟಬೇಕು ನೀನು. ಅಲ್ಲಿ ತನಕ ನೀನು ನಿಷ್ಕಾಮ ಕರ್ಮ ಮಾಡು. ಇದು ಒಂದು ಹಂತ ಕೊಟ್ಟಿತ್ತು. ಸರಿ, ಆಮೇಲೆ ಮುಂದೇನು? ಆಮೇಲೆ ಬಿಟ್ಬಿಡೋಣವಾ? ಮನಸ್ಸು ಸ್ವಚ್ಛ ಆದ್ರೆ ಬಿಟ್ಬಿಡೋಣವಾ? ಎಲ್ರಿಗೂ ಅವ್ರವ್ರ ಮನಸ್ಸು ಸ್ವಚ್ಛನೇ ರೀ. ಯಾರು ಹೇಳ್ಬೋದಾ ನನ್ನ ಮನಸ್ಸು ಕೆಟ್ಟಿದೆ ಅಂತ? ಗುರ್ತಿಡಿಯೋದು ಹೇಗೆ? ಅದಕ್ಕೊಂದಿದೆ. ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಅಲ್ಲಿ ತನಕ ನಿಷ್ಕಾಮ ಕರ್ಮ ಮಾಡಿದ ಮೇಲೆ ಅದರ ಮೇಲೆ ಇನ್ನೊಂದಿದೆ. ಏನು? ಶ್ರೋತವ್ಯಸ್ಯ ಶ್ರುತಸ್ಯ ಅಷ್ಟೇ ಅಲ್ಲ, ಕರ್ಮ ನೀನೇ ನಿಷ್ಕಾಮ ಕರ್ಮ ಮಾಡಿರ್ತೀಯಲ್ಲ ಅದರ ನಿರ್ವೇದಂ ತದಾ ಗಂತಾಸಿ. ನಿರ್ವೇದ ಅಂದ್ರೆ ಏನು? ನಿತರಾಂ ಫಲ, ದೊಡ್ಡ ಫಲ, ಅದರ ಆತ್ಯಂತಿಕ ಫಲ, ಅದನ್ನು ನೀನು ಪಡಿತೀಯಾ ಅಂದ್ರೆ ಅರ್ಥ ಇಷ್ಟಿದೆ ಇಲ್ಲಿ. ಸಕಾಮ ಕರ್ಮ ನಿಷ್ಕಾಮ ಕರ್ಮಗಳಲ್ಲಿ ನಿಷ್ಕಾಮ ಕರ್ಮ ಎಲ್ಲಿ ತನಕ ಅಂತ ಬಂದ್ರೆ ಮೊದಲನೇ ಹಂತ ಏನು? ನಿಷ್ಕಾಮ ಕರ್ಮ ಮಾಡೋದ್ರಿಂದ ಮನಸ್ಸು ಸ್ವಚ್ಛವಾಗತ್ತೆ. ಸ್ವಚ್ಛ ಅಂದ್ರೆ ಏನು ಮನಸ್ಸು? ಇವೆಲ್ಲ ನೋಡ್ಬೇಕಲ್ಲ. ಸನ್ಮನದಿ ವಿಜ್ಞಾಪಿಸುವೆ ಲಘುಮೀಪತಿ ರಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುವುದು ಅಂತ ಬರುತ್ತೆ ಹರಿಕಥಾಮೃತ ಸಾರದಲ್ಲಿ. ಈ ವಿಘ್ನೇಶ್ವರ ಸ್ತೋತ್ರದಲ್ಲಿ ಬರುತ್ತೆ, ಸನ್ಮನದಿ ವಿಜ್ಞಾಪಿಸುವೆ. ಒಳ್ಳೆ ಮನಸ್ಸಿನಿಂದ ನಿನ್ನನ್ನು ನಾನು ವಿಜ್ಞಾಪನೆ ಮಾಡ್ಕೊತೀನಿ. ಏನು ಒಳ್ಳೆ ಮನಸ್ಸು ಅಂದ್ರೆ ಏನು? ಮಿಥ್ಯಾ ಜ್ಞಾನ, ಅನ್ಯಥಾ ಜ್ಞಾನ, ಮೋಹಾದಿ ದೋಷಗಳಿಂದ ದೂರವಿರೋ ಮನಸ್ಸೇ ಒಳ್ಳೆ ಮನಸ್ಸು ಅಂತ ಅರ್ಥ. ಸಂಕರ್ಷಣ ಒಡೆಯರೇ ಮಾಡ್ತಾರೆ ಇದಕ್ಕೆ ವ್ಯಾಖ್ಯಾನವನ್ನು. ಸನ್ಮನದಿ ಒಳ್ಳೆ ಮನದಿ ವಿಜ್ಞಾಪಿಸುವೆ ಸಾಕು. ಮಾಡೋದೆಲ್ಲ ವಿಜ್ಞಾಪನೆ ಮನಸ್ಸಿನಿಂದಲೇ. ಆದರೆ ಎಂಥ ವಿಜ್ಞಾಪನೆ ಮಾಡಿದಾಗ, ಎಂಥ ಮನಸ್ಸಿನಿಂದ ಅದು ಮಾಡಿದಾಗ ಅದು ಒಳ್ಳೇದಾಗತ್ತೆ? ಮನಸ್ಸಿನಲ್ಲಿ ಸತ್ವಗುಣ ಇರಬೇಕು. ಸತ್ವಗುಣ ಅಂದ್ರೆ ಏನು? ಅಜ್ಞಾನ, ಅನ್ಯಥಾ ಜ್ಞಾನ ಮುಂತಾದವುಗಳು ಇರದಂತಹದ್ದು ಅಂತ ಅರ್ಥ. ಆದ್ದರಿಂದ ನಮಗೆ ನಿಷ್ಕಾಮ ಕರ್ಮ ಎಲ್ಲಿ ತನಕ? ಮನಸ್ಸು ಸ್ವಚ್ಛ ಆಗೋ ತನಕ. ಇದನ್ನೆಲ್ಲ ನಮಗೆ ಉದ್ಧವ ಗೀತೆಯಲ್ಲಿ ಸ್ಪಷ್ಟ ಮಾಡ್ತಾನೆ ಕೃಷ್ಣ. ಇಲ್ಲಿ ಬಹಳ ರಹಸ್ಯಗಳೆಲ್ಲ ಇದೆ. ನಾವು ಸಾಮಾನ್ಯವಾಗಿ ಏನ್ ತಿಳ್ಕೊತೀವಿ? ಸಾತ್ವಿಕರು, ರಾಜಸರು, ತಾಮಸರು ಅಂತ ಜೀವರಿದ್ದಾರೆ. ಅಲ್ಲಿ ಸಾತ್ವಿಕರಿಗೆ ಮೋಕ್ಷ, ರಾಜಸರಿಗೆ ತಾಮಸರಿಗೆಲ್ಲ ಮೋಕ್ಷ ಇಲ್ಲ. ಮೋಕ್ಷ ಅಂತಂದ್ರೆ ಸುಖಾದಿ ರೂಪವಾದ ಮೋಕ್ಷ. ಅವ್ರಿಗೂ ಒಂದು ರೀತಿ ಮೋಕ್ಷ ಇದೆ, ಅದು ಬೇರೆ ಇರ್ಲಿ. ಆದರೆ ಸಾತ್ವಿಕರು ಅಂತ ನಾವೆಲ್ಲ ವ್ಯವಹಾರ ಮಾಡ್ತೀವಲ್ಲ, ಅದರ ವಸ್ತುತಃ ಜೀವರಾಶಿಗಳಲ್ಲಿ ಸತ್ವಗುಣ ಇಲ್ಲ. ಇದೆಲ್ಲ ರಹಸ್ಯ. ಇವೆಲ್ಲ ರಜೋಗುಣ ಜೀವರಲ್ಲಿಲ್ಲ, ತಮೋಗುಣ ಜೀವರಲ್ಲಿಲ್ಲ. ಜೀವರು ಶುದ್ಧರು ಯಾವತ್ತೂ ಕೂಡ. ಮತ್ತೆ ಸತ್ವಗುಣ, ರಜೋಗುಣ, ತಮೋಗುಣ ಎಲ್ಲಿದೆ? ಅದು ಮನಸ್ಸಿಗೆ ಹತ್ತಿರುವಂತಹದ್ದು. ಯಾಕೆ ಜೀವರಲ್ಲಿ ಇಲ್ಲ ಅಂತಂತೀವಿ? ಜೀವನಲ್ಲೇ ಒಂದು ವೇಳೆ ಸ್ವಾಭಾವಿಕವಾಗಿ ಸತ್ವಗುಣ ಇದ್ದಿದ್ದರೆ, ಈ ಪ್ರಕೃತಿಯ ಗುಣಗಳೇನಿದೆಯಲ್ಲ, ಸತ್ವರಜಸ್ತಮೋ ಗುಣಗಳು, ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳು ಇದ್ದಿದ್ದರೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಎಲ್ಲಾ ಪ್ರಕೃತಿ ಸಂಬಂಧವನ್ನು ಕಳ್ಕೋಬೇಕು ಅಂತ ಇದೆ. ಜೀವನ ಸ್ವಭಾವವೇ ಆಗಿದ್ರೆ ಸ್ವಭಾವವನ್ನು ಅವ್ರು ಹೇಗೆ ಬಿಡಕ್ ಸಾಧ್ಯ? ಮೋಕ್ಷದಲ್ಲಿ ತನ್ನ ಸ್ವಭಾವ ಬಿಟ್ಟು ಹೋಗಕ್ಕಾಗತ್ತಾ?
ಜೀವ ಸ್ವರೂಪನೇ ಅಲ್ಲ ಅದು. ಹಾಗಾಗಿ ಸತ್ವಗುಣ ಜೀವರಲ್ಲಿಲ್ಲ, ರಜೋಗುಣ ಜೀವರಲ್ಲಿಲ್ಲ, ತಮೋಗುಣ ಜೀವರಲ್ಲಿಲ್ಲ. ಮತ್ತಿರೋದೆಲ್ಲಿ? ಅವರಿಗೆ ಇರುವಂತಹ ಪ್ರಾಕೃತಿಕವಾದಂತಹ ಅಂತಃಕರಣದಲ್ಲಿ, ಮನಸ್ಸಿನಲ್ಲಿ ಸತ್ವ ರಜಸ್ತಮೋ ಗುಣಗಳಿರೋದು. ಅಲ್ಲಿ ಯಾರ ಮನಸ್ಸಿನಲ್ಲಿ ಸತ್ವಗುಣ ಜಾಸ್ತಿ ಇದೆಯೋ ಅಂತಹ ಮನಸ್ಸುಳ್ಳ ಜೀವರು ಸಾತ್ವಿಕರು, ಯಾರ ಮನಸ್ಸಿನಲ್ಲಿ ರಜೋಗುಣ ಜಾಸ್ತಿ ಇದೆಯೋ ರಾಜಸರು, ಯಾರಿಗೆ ತಮೋಗುಣ ಹೆಚ್ಚಿದೆಯೋ ತಾಮಸರು. ಹೀಗೆ ವ್ಯವಹಾರ ಮಾಡೋದೇ ಹೊರತು ಜೀವನಲ್ಲೇ ಸತ್ವರಜಸ್ತಮೋ ಗುಣಗಳು ಇಲ್ಲ. ಮತ್ತೆ ಈ ಮನಸ್ಸಿನಲ್ಲಿ ನಾವೇನಾದರೂ ಕೂಡ ಸತ್ವಗುಣ ಇದ್ದದ್ದು ಕೆಲವೊಮ್ಮೆ ಏನಾಗುತ್ತೆ, ಪರಿಸರದಿಂದಲೋ ಪ್ರಭಾವದಿಂದಲೋ ದೈವ ಕರ್ಮವಶಾತ್ ಕಾಲವಶಾತ್ ಏನಾಗಿರುತ್ತೆ, ಮುಚ್ಚೋಗಿರುತ್ತೆ. ಈ ನಿಷ್ಕಾಮ ಕರ್ಮವನ್ನ ಮಾಡೋದ್ರಿಂದ ಏನಾಗುತ್ತೆ, ಆ ಮುಚ್ಚಿರುವ ಆಚ್ಛಾದನೆ ತೆಕ್ಕೊಳ್ಳುತ್ತೆ. ಆಗ ಇರೋ ಸತ್ವಗುಣ ವೃದ್ಧಿ ಆಯ್ತು ಅಂತ ಅನ್ಬೋದ. ವೃದ್ಧಿ ಏನೇನಾಗಲ್ಲ, ಎಷ್ಟು ಇದೆಯೋ ಅಷ್ಟಕ್ಕೆ ತಕ್ಕಾಗಿ ಇವನಿಗೆ ಅದು ಕೆಲಸ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಇದೇನೆ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಳೋದು ಶಬ್ದಾರ್ಥ. ಏನಿದೆಯೋ ಅದ್ರ ಮೇಲೆ ಏನೇನೋ ಹತ್ಕೊಂಡಿರುತ್ತೆ. ಹತ್ಕೊಳ್ಳೋದು ಬೇರೆ ಏನಲ್ಲ, ವಿಷಯಗಳೇ ಹತ್ಕೊಳ್ಳೋದು, ಅವೇ ಕೊಳೆ. ಮನಸ್ಸಿನ ಮೇಲೆ ವಿಷಯಗಳನ್ನ ಹಚ್ಚೋದು ಹೇಗೆ ಗೊತ್ತೇನೋ, ಒಂದು ಗೋಡೆ ಮೇಲೆ ಈ ಹಚ್ತೀವಲ್ಲ ಸ್ಟಿಕ್ಕರ್ಗಳು ಅಂಟಿಸಿ ವಾಲ್ ಪೇಪರ್ ಅಲ್ಲಿ ಪೋಸ್ಟರ್ಗಳು ಹಾಕಿ ಹಾಕಿ ಹೋಗ್ತಾರಲ್ಲ, ಕಡೆಗೆ ಎಷ್ಟು ಮಟ್ಟಕ್ಕೆ ಅಂದ್ರೆ ಗೋಡೆಗಿಂತ ವಾಲ್ ಪೇಪರ್ ದಪ್ಪಾಗೋಗಿರುತ್ತೆ. ನಮ್ಮ ಮನಸ್ಸು ಹಾಗಾಗಿದೆ. ಏನ್ ನಿನ್ನೆ ಮೊನ್ನೆಯಿಂದ ಹಚ್ಕೊಂಡ್ ಬರ್ತಿರೋದು ನಾವು. ಅನಾದಿ ಕಾಲದಿಂದ ಬೇಡದೇ ಇರುವಂತಹ ವಿಷಯಗಳನ್ನು, ಪೋಸ್ಟರ್ಗಳನ್ನ ನಮ್ಮ ಮನಸ್ಸನ್ನು ಗೋಡೆ ಮೇಲೆ ಹಚ್ಚಿ 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 ಮನಸ್ಸಲ್ಲಿದೆ, ಮನಸ್ಸ್ಯಾವುದು ಅದ್ಯಾವುದು ಅನ್ನೋದು ಸಹಿತ ಗೊತ್ತಾಗದೇ ಇರೋ ವಿಷಯಗಳನ್ನು ತುಂಬಿದ್ದೀವಿ. ಅದ್ರ ಮೇಲೂ ನೀವು ವಿಷಯದ ಅಪೇಕ್ಷೆಯನ್ನ ಹಚ್ಚಿದ್ರೆ ಮನಸ್ಸು ಸ್ವಚ್ಛ ಆಗೋದು ಹೇಗೆ? ಅದಕ್ಕೆ ಪರಮಾತ್ಮ ಅಂತ ವಿಷಯದ ಅಪೇಕ್ಷೆ ಬಿಡು, ಅವಾಗ ಮನಸ್ಸು ಸ್ವಚ್ಛ ಆಗತ್ತೆ. ಈಗ ನಮ್ಗೆ ಅರ್ಥ ಆಗುತ್ತೆ, ಸಕಾಮ ಕರ್ಮದಿಂದ ಮನಸ್ಸು ಸ್ವಚ್ಛ ಆಗಲ್ಲ, ಮನಸ್ಸು ಕೆಡುತ್ತೆ. ಯಾಕೆ? ಗೋಡೆ ಮೇಲೆ ಇನ್ನೊಂದು ಪೋಸ್ಟ್ ಅಂಟಿಸ್ತೀರಿ ಅಷ್ಟೇ. ನೀವು ಗೋಡೆಯನ್ನು ಸ್ವಚ್ಛ ಮಾಡಕ್ ಹೋಗಿ ಗೋಡೆ ಮೇಲೆ ಇನ್ನೊಂದು ಪೋಸ್ಟ್ ಅಂಟಿಸಿದ್ರೆ ಗೋಡೆಯನ್ನು ಸ್ವಚ್ಛ ಮಾಡ್ದಂಗಾಯ್ತು. ಇನ್ನೊಂದು ಪೋಸ್ಟರ್ ಹಾಕ್ತೀರಿ. ಸಕಾಮ ಕರ್ಮ ಮಾಡಿದ್ರೆ ಹಣೆ ಬಾರ ಇದು. ನಿಷ್ಕಾಮ ಅಂದ್ರೆ ಏನು? ಇರೋದನ್ನ ಒಂದು ತೆಗಿಯಪ್ಪ. ಏನೇನು ಅಪೇಕ್ಷೆಗಳಿದೆಯೋ ಅದನ್ನ ಬಿಡು. ಅದನ್ನು ಬಿಟ್ಟಾಗ ನಿಜವಾದ ಗೋಡೆ ಏನಿದೆ ಅಂತ ಗೊತ್ತಾಗುತ್ತೆ. ಆ ಗೋಡೆ ಕಲರ್ ಬೆಳ್ಳಗಿದೆಯೋ ಕಪ್ಪುಗಿದೆಯೋ ಗೊತ್ತೇ ಆಗಲ್ಲ ಕಡೆಗೆ ಆ ಗೋಡೆ ಏನು ಬಣ್ಣ ಅಂತ. ಅದ್ರ ಬಣ್ಣ ಬಯಲಾಗಬೇಕಲ್ಲ. ಅದಕ್ಕೆ ಮೊದಲು ಅಪೇಕ್ಷೆಗಳೆಲ್ಲ ಬಿಡ್ತಾ ಬಾ. ಯಾಕೆ ಅಪೇಕ್ಷೆ ಬಿಡು ಅಂತೀವಿ ಅಂತಂದ್ರೆ ಮನಸ್ಸು ಸ್ವಚ್ಛ ಆಗಕ್ಕೆ ತುಂಬಾ ಸಂಬಂಧ ಇದೆ. ಏನೇನೋ ವಿಷಯಗಳ ಅಪೇಕ್ಷೆ ಇಟ್ಟುಕೊಂಡ್ರೆ ಮನಸ್ಸು ಕೊಳಕಾಗಿ ರಾಡಿ ಆಗೋಗುತ್ತೆ. ಯಾಕೆ ನಿಷ್ಕಾಮ ನಿಷ್ಕಾಮ ಅಂತ ಕೂಗ್ತಾ ಇರೋದು? ನಿಷ್ಕಾಮದಿಂದ ಮನಸ್ಸು ಸ್ವಚ್ಛ ಯಾಕಾಗತ್ತೆ ಅಂದ್ರೆ ಇದಕ್ಕಾಗತ್ತೆ. ಒಂದಕ್ಕೊಂದು ಪರಸ್ಪರ ಸಂಬಂಧ ಇದೆ. ಆದ್ದರಿಂದ ಈ ನೀನು ನಿಷ್ಕಾಮ ಕರ್ಮವನ್ನು ಮಾಡಿದ ಪಕ್ಷದಲ್ಲಿ ಎಲ್ಲಿ ತನಕ ಮಾಡಬೇಕು ಅಂತ ಕೇಳಿದೆಯಲ್ಲಪ್ಪ, ಆ ಪೋಸ್ಟರ್ಗಳೆಲ್ಲ ಕಿತ್ತು ಹೋಗೋ ತನಕ ಮಾಡಬೇಕು. ಮನಸ್ಸು ಸ್ವಚ್ಛ ಆಗೋ ತನಕ, ಒಳಗಿರುವಂತಹ ಸತ್ವಗುಣ ಏನಿದೆ ಅದರ ಉದ್ರೇಕ ಆಗೋ ತನಕ ಮಾಡಬೇಕು. ಅದಕ್ಕೆ ಭಗವಂತರು ಹೇಳ್ತಾರೆ ಉತ್ತಮ ಗೀತೆಯಲ್ಲಿ, ಸತ್ವಗುಣ ಉದ್ರೇಕ ಆಗಬೇಕು ಅಂದ್ರೆ 9 ಇದೆ. ಅಲ್ಲಿ ದೇಶ, ಕಾಲ, ಸಂಸ್ಕಾರ, ಆಗಮ ಇವೆಲ್ಲವನ್ನು ಹೇಳ್ತಾರಲ್ಲಿ. ಅದಕ್ಕೆ ಭಗವದ್ಗೀತಾ ಉದ್ಧವ ಗೀತೆ ಎರಡನ್ನೂ ಒಟ್ಟಿಗೆ ನಾವು ನೋಡ್ಬೇಕಾಗತ್ತೆ. ಹಾಗೆ ಆ ನಿಷ್ಕಾಮವನ್ನ ಮಾಡೋದು, ಇಲ್ಲಿ ಭಗವದ್ಗೀತೆಯಲ್ಲಿ ನಿಷ್ಕಾಮವನ್ನು ಒತ್ತಿ ಒತ್ತಿ ಹೇಳೋದ್ರ ಉದ್ದೇಶ ಅದೇ. ಅದನ್ನು ತೆಗೆದುಹಾಕು, ಆ ಕೊಳೆ ಹೋಗುತ್ತೆ ನಿನಗೆ. ಆಮೇಲೆ ಏನಿದೆ ಅನ್ನೋದು ಗೊತ್ತಾಗುತ್ತೆ, ಮನಸ್ಸು ಸ್ವಚ್ಛವಾಗತ್ತೆ. ಇವಾಗ ನೋಡು, ನಿಷ್ಕಾಮ ಕರ್ಮವನ್ನು ಮಾಡಿದ್ದರ ಗುರಿ ಏನು? ಮನಸ್ಸನ್ನು ಸ್ವಚ್ಛ ಮಾಡೋದು. ನಿಷ್ಕಾಮ ಶಬ್ದದಿಂದಲೇ ಮನಸ್ಸು ಸ್ವಚ್ಛ ಆಗುತ್ತೆ. ಹಾಗಿದ್ರೆ ಆ ಮನಸ್ಸು ಸ್ವಚ್ಛ ಅಂತ ಮಾಡೋದು ಬೇಕಿಲ್ಲೇನು? ಇಲ್ಲ ಇಲ್ಲ, ಆಮೇಲೂ ಬೇಕು. ಎಲ್ಲಿ ತನಕ ಬೇಕು? ಎರಡನೇ ಹಂತ. ಮೊದಲನೇ ಹಂತ ಇದಾದ್ರೆ ಎರಡನೇ ಹಂತ ಯಾವುದು? ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಮನಸ್ಸು ಸ್ವಚ್ಛ ಆದ್ಮೇಲೆ ಏನ್ ಮಾಡ್ತೀವಿ? ಶ್ರವಣ ಮನಕಾನಂದವಿರುವುದು, ಭವಜನಿತ ದುಃಖಗಳ ಕಳೆಯುವುದು. ಆಮೇಲೆ ಮನಸ್ಸು ಸ್ವಚ್ಛ ಆದ್ಮೇಲೆ ನೀನು ಕೇಳು. ಶ್ರುತಸ್ಯ, ಏನೇನು ನೀನು ಕೇಳ್ತೀಯೋ ಅದಕ್ಕೆ ಬೇಕಾದಂತಹ ಫಲ ಆಮೇಲೆ ಸಿಗುತ್ತೆ. ಕೇಳಿದ್ದನ್ನೆಲ್ಲ ನೀನು ಮನಸ್ಸಿನಲ್ಲಿ ಇಟ್ಕೋಬೇಕು ಅಂದ್ರೆ ಆ ಕೇಳಿದ ಪರಮ ಪವಿತ್ರ ವಿಷಯ ಮನಸ್ಸಿನಲ್ಲಿ ಉಳಿಬೇಕು. ಮನಸ್ಸು ಕೊಳಕಿದ್ರೆ ಹೆಂಗ್ ಉಳಿಯುತ್ತದು? ಆಗ ನಿರ್ವೇದಂ ಗಂತಾಸಿ, ಆಗ ಕೇಳಿದ್ದರ ಒಳ್ಳೆ ಪ್ರಯೋಜನವನ್ನು ನೀನು ಪಡಿತೀಯ, ಇಲ್ಲ ಅಂದ್ರೆ ಪಡೆಯಲ್ಲ. ಆ ಕೇಳೋವಾಗ್ಲೇ ಹೆಂಗ್ ಕೇಳಬೇಕು? ಮತ್ತೆ ನಿಷ್ಕಾಮದಿಂದ ಕೇಳಬೇಕು. ಯಾಕೆ? ಕೇಳುವಾಗ ಮತ್ತೆ ಅದೇನೇನೇನೇನೋ ತಲೆ ತುಂಬಿಕೊಂಡು ಕೇಳಿದ್ರೆ ಸ್ವಚ್ಛ ಮಾಡಿಕೊಂಡು ಪ್ರಯೋಜನ ಏನು ಮತ್ತೆ? ಆದ್ದರಿಂದ ನಿಷ್ಕಾಮ ಕರ್ಮವನ್ನ 2 ಹಂತದಲ್ಲಿ, ಒಂದು ಮನಸ್ಸು ಸ್ವಚ್ಛ ಆಗೋ ತನಕ, ಸ್ವಚ್ಛ ಆದ ಮೇಲೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕಾದ್ರೆ ಇನ್ನೊಂದು. ಇವೆರಡು ಮಾಡಬೇಕು.
ಆದ್ದರಿಂದ ಮೋಹ ಕಲಿಲವನ್ನ ದಾಟಲಿಕ್ಕೆ, ಮನಸ್ಸಿಗೆ ಹತ್ತಿದಂತಹ ಅಜ್ಞಾನ ಮಿಥ್ಯಾಜ್ಞಾನವನ್ನು ಕಳಿಲಿಕ್ಕೆ ನಿಷ್ಕಾಮ ಕರ್ಮ ಅತ್ಯವಶ್ಯಕ. ಆದ್ಮೇಲೆ ಆ ಸ್ವಚ್ಛವಾದ ಮನಸ್ಸಿನಲ್ಲಿ ಕೇಳಿದ್ದರ, ತಿಳಿದಿದ್ದರ, ಮನನ ಮಾಡಿದ್ದರ ಪ್ರಯೋಜನವನ್ನು ಪಡಿಬೇಕಂದ್ರೂ ನಿಷ್ಕಾಮ ಕರ್ಮ ಅತ್ಯವಶ್ಯಕ. ನೋಡಿ, 2 ಹಂತ ಇದೆ. ಎಲ್ಲಿ ತನಕ ಮಾಡಬೇಕು ಅಂತೆಲ್ಲ ಯಾವ ಹಂತದಲ್ಲಿ ನೀನೇ ಇದೆ ನೀನೇ ನೋಡ್ಕೊ. ಆದ್ದರಿಂದ ಹೀಗಿರುತ್ತೆ. ಕೃಷ್ಣ ಮೋಹ ಕಲಿಲ ಅಂದ್ರೆ ಏನು, ಮೋಹ ಕಲಿಲವನ್ನ ದಾಟೋದು ಅಂದ್ರೆ ಏನು, ಇದೊಂದು ಪ್ರಶ್ನೆ ಬರುತ್ತಲ್ಲ. ಕೃಷ್ಣನೇ ಉತ್ತರ ಕೊಡ್ತಾನೆ, ಮೋಹ ಕಲಿಲ ಅಂದ್ರೆ ಏನಿಲ್ಲಪ್ಪ, ಹಂತ ಹಂತವಾಗಿದೆ ಅದನ್ನ ಅಂತ. ಬಹಳ ಚೆನ್ನಾಗಿ ಹೇಳ್ತಾರೆ ಅದನ್ನ. ಶ್ರುತಿ ಪ್ರತಿಪನ್ನಾತೆ ಯದಾ ಸ್ಥಾಸ್ಯತೆ ನಿಶ್ಚಲ ಸಮಾಧಾವಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ನೋಡಿ, ಇಷ್ಟು ಕ್ರಮ ಇದೆ ಇಲ್ಲಿ, ಬಹಳ ಚೆನ್ನಾಗಿ ಹೇಳ್ತಾನೆ ಇಲ್ಲಿ. ಮೋಹ ಕಲಿಲ ಅಂದ್ರೆ ಬೇರೆ ಏನಲ್ಲ, ಶ್ರುತಿ ವಿಪ್ರತಿಪನ್ನ. ಶ್ರುತಿ ಅಂದ್ರೆ ವೇದಶಾಸ್ತ್ರಗಳು, ಅದಕ್ಕೆ ವಿಪ್ರತಿಪನ್ನ ಅಂದ್ರೆ ವಿರುದ್ಧವಾದ ಅಂಶಗಳು ಏನೇನಿದ್ದಾವೋ ಅದೇ ಕೊಳೆ. ವೇದಕ್ಕೆ ವಿರುದ್ಧವಾದದ್ದಿದ್ದ ಅಂಶಗಳು ಏನಾದರೂ ನಿನ್ನ ಮನಸ್ಸಿನಲ್ಲಿದ್ರೆ ಅದೇ ಮನಸ್ಸಿಗೆ ಹತ್ತಿದ ಕೊಳೆ. ನೋಡಿ, ಕೊಳೆ ಅಂದ್ರೆ ಇಷ್ಟೇ. ಕೃಷ್ಣ ಇಲ್ಲಿ ಎಲ್ಲವನ್ನು ಸೂತ್ರಪ್ರಾಯವಾಗಿ ಮಾತಾಡ್ತಾ ಇದ್ದಾನೆ. ಅದು ಇದು ಅಂತ ಒಂದೊಂದೇ ಹೆಸರು ಹೇಳಲ್ಲ. ನಾನು ನಿಮ್ಗೊಂದು ಶಬ್ದ ಹೇಳ್ತೀನಿ, ಅದಕ್ಕೇನಾದ್ರು ಹೊಂದಾಣಿಕೆ ಆಗ್ತಿತ್ತಾ, ಅದು ಕೊಳೆ ಅಷ್ಟೇ. ಶ್ರುತಿ ವಿಪ್ರತಿಪನ್ನ, ವೇದಕ್ಕೆ ವಿಪ್ರತಿಪನ್ನವಾಗಿ ವಿರುದ್ಧವಾಗಿರುವ ಅಂಶಗಳೆಲ್ಲ ಮೋಹ ಕಲಿಲ, ಅದು ಕೊಳೆ. ಮೋಹ ಅನ್ನೋದಕ್ಕೂ ಪ್ರೀತಿ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ಒಳ್ಳೆ ಕಡೆ ಮಾಡಿದ್ರೆ ಪ್ರೀತಿ, ಕೆಟ್ಟ ಕಡೆ ಮಾಡಿದ್ರೆ ಮೋಹ ಅಷ್ಟೇ. ಪಾಸಿಟಿವ್ ನೆಗೆಟಿವ್. ಆದ್ದರಿಂದ ಪರಮಾತ್ಮ ಇಲ್ಲಿ ನೇರವಾಗಿ ಮೋಹ ಅದೊಂದು ಕೊಳೆ, ಅದು ಇದು ಅಂತ ಏನು ಒತ್ತಿ ವೇದಕ್ಕೆ ವಿರುದ್ಧವಾಗಿದ್ದ, ವೇದಶಾಸ್ತ್ರಗಳಿಗೆ ವಿರುದ್ಧವಾದ ಅಂಶವನ್ನು ನೀನು ಮನಸ್ಸಿನಲ್ಲಿ ತುಂಬಿಕೊಂಡಿದ್ಯಾ, ಅದು ಮೋಹ ಕಲಿಲ, ಕೊಳೆ. ಅಂದ್ರೆ ಇದರಿಂದ ನಾವು ಸಾಧನೆ ಮಾಡುವಾಗ ನಮಗೊಂದು ಮಾನದಂಡ ಬೇಕಲ್ಲ, ನಾವು ಎಷ್ಟೇ ಸ್ಟ್ಯಾಂಡರ್ಡ್ ಇದ್ದೀವಿ, ಇದೊಂದು ಬೇಕಲ್ಲ ನಮ್ಮ ಸಾಧನೆಯಲ್ಲಿ. ಏನು ಗೊತ್ತಿಲ್ಲ ರೀ, ಯಾವುದೋ ಒಂದು ಸ್ಕೂಲಿಗೆ ತೊಗೊಂಡು ಹೋಗಿ ಸೇರಿಸಿದಾಗ ಅವ್ರೇನಂತಾರೆ, ಇವ್ರನ್ನ ಎಲ್ಲಿಗೆ ಸೇರಿಸ್ಕೋಬೇಕು, ಒಂದು ಕೆಲಸ ಮಾಡೋಣ, ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕೊಡ್ತೀವಿ, ಅಲ್ಲಿ ಇವನು ಯಾವ ರೀತಿಯಾಗಿ ತೇರ್ಗಡೆ ಆಗ್ತಾನೋ ಅದಕ್ಕೆ ತಕ್ಕ ಹಾಗೆ ಇವನು ಸೇರಿಸ್ತೀವಿ, ಇಲ್ಲ ಹಳೆ ಸ್ಕೂಲ್ TC ತಗೊಂಡ್ಬಂದ್ರೆ ಸೇರಿಸ್ತೀವಿ. ಅಂದ್ರೆ ಇವನನ್ನು ಎಲ್ಲಿ ಸೇರಿಸಬೇಕು, ಇದೊಂದು ನಿಷ್ಕಾಮ ಕರ್ಮ ಮಾಡು ಮಾಡು ಪರಮಾತ್ಮ ಅಂತ. ನಾವು ಅವನು ಹೇಳಿದ ಈ ಒಂದು ನಿಷ್ಕಾಮ ಕರ್ಮದ ದೊಡ್ಡ ಏನು ಪ್ರೊಸೀಜರ್ ಅಲ್ಲಿ ಎಲ್ಲಿದ್ದೀವಿ, ಅದಕ್ಕೆ ಪರಮಾತ್ಮ ಹೇಳ್ದ, ನೋಡ್ರಪ್ಪ ಇಷ್ಟು ಕೊಡ್ತೀನಿ ನಾನು ಸ್ಟ್ಯಾಂಡರ್ಡ್ಗಳು, ನಿಮ್ಮ ಹಂತ ಎಲ್ಲಿದೆ ಅಂತ ನೀವೇ ನೋಡ್ಕೊಂಡ್ಬಿಡ್ರಿ. ಮೊದಲನೇ ಹಂತ ಯಾವುದು? ಶ್ರುತಿ ಪ್ರತಿಪನ್ನ, ವೇದಶಾಸ್ತ್ರಗಳಿಗೆ ವಿರುದ್ಧವಾದಂತಹ ಅಂಶಗಳನ್ನ ಮನಸ್ಸಿಗೆ ಹಚ್ಕೊಂಡು ಕೂತಿರ್ತೀವಿ. ಈ ತರದವರ ಕೆಲವರು ಹೀಗೂ ಇರ್ತಾರೆ. ಅದಲ್ಲದೆ ಇನ್ನು ಕೆಲವರು ಹೌದು ಇದು ವೇದಶಾಸ್ತ್ರಕ್ಕೆ ವಿರುದ್ಧ, ನಾವು ಪರಮಾತ್ಮನಿಗೆ ಪ್ರಿಯವಾದದ್ದು ಏನಾದ್ರು ಮಾಡೋಣ. ಯಾವುದು ಅವನಿಗೆ ಪ್ರಿಯವಾದದ್ದು? ಶ್ರವಣ ಮನಕಾನಂದ ಬೇಗುವುದು. ಪರಮಾತ್ಮನಿಗೆ ಪ್ರಿಯವಾದದ್ದು ಯಾವುದು? ಶ್ರವಣ. ಶ್ರುತಿ ವಿ ಪ್ರತಿಪನ್ನಾಹ, ಇದು 2ನೇ ಹಂತ. ಶ್ರುತಿ ಅಂದ್ರೆ ಕೇಳೋದು. ಯಾರ ಬಗ್ಗೆ? ವಿಪಕ್ಷಿ ಪರಮಾತ್ಮನ ಬಗ್ಗೆ ಕೇಳಿ ಪ್ರತಿಪನ್ನಾಹ ತಿಳಿದಿರ್ತಾರೆ. ಅಂದ್ರೆ ಅಜ್ಞಾನವನ್ನ ಮನಸ್ಸಿಗೆ ಹಂಚಿಕೊಂಡ ಅವಸ್ಥೆ ಮೊದಲನೇದಾದ್ರೆ, 2ನೇ ಅವಸ್ಥೆ ಅದನ್ನ ಕಳ್ಕೋಬೇಕು ಅಂತ ಹೇಳಿ ಪರಮಾತ್ಮನ ವಿಚಾರವನ್ನ ಶ್ರುತಿಯಿಂದ ಕೇಳೋದು, ಇದು 2ನೇ ಹಂತ. ಕೇಳಿ ಏನು ಸಂಪಾದನೆ ಮಾಡ್ತಾರೆ? ಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಸಂಪಾದನೆ ಮಾಡಿ ಏನು? ಆ ಜ್ಞಾನ ಹೆಂಗ್ ಬರಬೇಕು? ಉಪನ್ಯಾಸಕ್ಕೆ ಬಂದ್ರು, ಕೇಳಿದ್ರು, ಹೊಸಲಿಂದ ತಾವಷ್ಟೇ ಹೋಗಿದ್ದಲ್ಲ ವಿಷಯನೂ ಹೊರಟೋಯ್ತು, ಹಂಗಾಗಲ್ಲ. ಅದು ಹೇಗಿರ್ಬೇಕು? ಯದಾ ಸ್ಥಾಸ್ಯತಿ ನಿಶ್ಚಲ, ಕೇಳಿದ್ದು ಹೇಗೆ ಉಳಿಬೇಕು? ಅದು ನಿಶ್ಚಲವಾಗಿ ಉಳಿಬೇಕು. ನಿಶ್ಚಲವಾಗಿ ಅಂದ್ರೆ ಏನು? ಯಾರೇ ಆಕ್ಷೇಪವನ್ನು ಮಾಡಿದರೂ ಕೂಡ ಕೇಳಿದ ವಿಷಯಗಳು ಸರಿಯಾಗಿವೆ, ಅವರು ಕೇಳಿದ ಮಾತ್ರಕ್ಕೆ ಆ ವಿಷಯಗಳು ಕೂಡ ತನ್ನ ಮನಸ್ಸಿನಿಂದ ಹಾರಿ ಹೋಗಬಾರದು. ಹಾಗೆ ಪರೋಕ್ಷ ಜ್ಞಾನ ಪಡೆಯೋದಷ್ಟೇ ಅಲ್ಲ, ಪರೋಕ್ಷ ಜ್ಞಾನದ ಪರಾಕಾಷ್ಠೆಯನ್ನು ಮುಟ್ಟಬೇಕು. ತಾನೇನು ಗುರುಗಳ ಮುಖಾಂತರ ಕೇಳಿ ತಿಳಿದಿರ್ತಾನೋ ಆ ವಿಷಯಗಳೆಲ್ಲವನ್ನೂ ಕೂಡ ತನ್ನ ಯುಕ್ತಿಗಳಿಂದ ಉಪೋದ್ಬಲಿಸಿ ಬೇರೆಯವರು ಮಾಡಿದ ಪ್ರಶ್ನೆಗಳಿಂದ ಅದು ಹಾರಿ ಹೋಗದಂತೆ ದೃಢವಾಗಿ ಮಾಡಿಕೊಳ್ಳೋದಿದೆಯಲ್ಲ, ಇದು ಪರೋಕ್ಷ ಜ್ಞಾನದ ಪರಾಕಾಷ್ಠ. ಮೊದಲನೇದು ಅಜ್ಞಾನ, 2ನೇದು ಪರೋಕ್ಷ ಜ್ಞಾನ, 3ನೇದು ಪರೋಕ್ಷ ಜ್ಞಾನದ ಪರಾಕಾಷ್ಠ. ಇದು ಯದಾಸ್ಥಾಸ್ಯತೆ ನಿಶ್ಚಲ. ಅದಾದ ಮೇಲೆ ಸಮಾಧವು ಯಾವಾಗ ನಮಗೆ ಶ್ರವಣ ಆಗಿದೆ, ಶ್ರವಣ ಆದ ಮೇಲೆ ಯುಕ್ತಿಗಳಿಂದ ಉಪೋದ್ಬಲಿತವಾಗಿ ಮನನ ಆಗಿದೆ, ಅದಾದ ಮೇಲೆ ಧ್ಯಾನ. ಸಮಾಧಿ ಅಂದ್ರೆ ಭಗವಂತನ ಧ್ಯಾನ.
ಭಗವಂತನ ಧ್ಯಾನವನ್ನು ನಾವು ಮಾಡಲಿಕ್ಕೆ ಕೂತ್ವಿ. ಇದು ನೋಡ್ರಿ 4ನೇ ಹಂತ. ಧ್ಯಾನವನ್ನು ಮಾಡೋ ಹಂತದಲ್ಲಿದ್ದೇವಾ ನಾವು? ಸರಿ, ಧ್ಯಾನವನ್ನು ಮಾಡೋ ಹಂತಕ್ಕೆ ಹೋದರೂ ಕೂಡ ಕೆಲವರು ಏನಿರ್ತಾರೆ, ಆ ವಿಷಯವನ್ನ ಚೆನ್ನಾಗಿ ತಾವು ತಿಳ್ಕೊಂಡಿರ್ತಾರೆ, ತಿಳ್ಕೊಂಡಿದ್ದನ್ನ ಧ್ಯಾನ ಮಾಡ್ತಿರ್ತಾರೆ, ಕಷ್ಟಪಟ್ಟು ಧ್ಯಾನ ಮಾಡ್ತಾ ಇರ್ತಾರೆ. ಪರಮಾತ್ಮನಲ್ಲಿ ಮನಸ್ಸನ್ನ ಇಟ್ಟಷ್ಟು ಅದು ಚಂಚಲವಾಗ್ತಾ ಇರುತ್ತೆ. ಆ ಮನಸ್ಸು ಅದನ್ನ ಗಟ್ಟಿ ಮಾಡಿಕೊಂಡು ಯಾವಾಗ ಪ್ರಯತ್ನವಿಲ್ಲದೆ ಅಚಲ ಸಮಾಧವು ಅಚಲ, ಧ್ಯಾನದಲ್ಲೂ ಕೂಡ ಒಂದು ವೇಳೆ ನಮ್ಮ ಮನಸ್ಸು ನಿಶ್ಚಲವಾಗಿ ಪರಮಾತ್ಮನಲ್ಲೇ ಉಂಟಾಯಿತು ಅಂತಂದರೆ ಅದನ್ನೇ ಏನಂತ ಕರೆದಿದ್ದಾರೆ? ಧ್ಯಾನದ ಪರಾಕಾಷ್ಠ. ಅದಕ್ಕೆ ಮುಟ್ತಾರೆ. ಸಮಾಧೌ ಅಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಯಾವಾಗ ನೀನು ಸಮಾಧಿಯಲ್ಲೂ ಧ್ಯಾನದಲ್ಲೂ ಕೂಡ ನಿಶ್ಚಲವಾಗಿ ನೀನು ಕೂತಿರ್ತೀಯೋ ಆಗ ಯೋಗಮವಾಪ್ಸ್ಯಸಿ, ಅಪರೋಕ್ಷ ಜ್ಞಾನವನ್ನು ಪಡಿತೀಯಾ. ನೋಡಿ, ಇದು ದಾರಿ. ಅಪರೋಕ್ಷ ಜ್ಞಾನವನ್ನ ಹೀಗೆ ಪಡಿತೀಯಾ. ಅಲ್ಲಿ 4 ದಾರಿಗಳಿವೆ. ಮೊದಲು ತಪ್ಪು ತಿಳುವಳಿಕೆ ತಗೊಂಡು ಹಾರಾಡುವ ಅವಸ್ಥೆ, ಆಮೇಲೆ ಸರಿಯಾದ ಜ್ಞಾನವನ್ನು ಪಡೆಯುವ ಪರೋಕ್ಷ ಜ್ಞಾನ, ದೃಢವಾದ ಪರೋಕ್ಷ ಜ್ಞಾನ, ಆಮೇಲೆ ಧ್ಯಾನ ಮಾಡುತ್ತೀಯ. ಧ್ಯಾನ ಮಾಡೋದು ಕಷ್ಟಿದೆ, ಕಣ್ಣು ಮುಚ್ಚಿದ್ದೆಲ್ಲ ಧ್ಯಾನ ಅಲ್ಲ. ಮುಂದೆ ಹೇಳ್ತಾನೆ ಧ್ಯಾನ ಹೇಗೆ ಮಾಡೋದು ಅಂತ ಪರಮಾತ್ಮನೇ. ಆಮೇಲೆ ಆ ಧ್ಯಾನದ ಪರಾಕಾಷ್ಠೆಯನ್ನು ನೀನು ಮುಟ್ತೀಯಲ್ವಾ, ಅದನ್ನು ಮುಟ್ಟಿದ ಮೇಲೆ ತದಾ ಯೋಗಮವಾಪ್ಸ್ಯಸಿ, ಆಗ ನೀನು ಯೋಗದ ಫಲವನ್ನ ಪಡೆಯುತ್ತೀಯ. ಯೋಗ ಅಂತಂದ್ರೆ ಸಂಬಂಧ. ಯಾವುದರ ಸಂಬಂಧ? ಯೋಗದ ಫಲದ ಸಂಬಂಧ. ಅಪರೋಕ್ಷ ಜ್ಞಾನವನ್ನು ಆಗ ಪಡಿತೀಯ. ನಮ್ಗೆ ಯಾವಾಗ ಅಪರೋಕ್ಷ ಬರುತ್ತೆ, ಯಾವಾಗ ಅಪರೋಕ್ಷ ಬರುತ್ತೆ ಅಂತ ಇರುತ್ತಲ್ಲ, ನೋಡಿ ಇದು ಕ್ರಮ. ಯಾವಾಗ ಪರಮಾತ್ಮನಲ್ಲಿ ನಮ್ಮ ಮನಸ್ಸು ನಿಶ್ಚಲವಾಗಿ ನಿಲ್ಲುತ್ತೋ ಆ ನಂತರದಲ್ಲಿ ಪರಮಾತ್ಮನ ಅಪರೋಕ್ಷ ಜ್ಞಾನ. ನಾವು ಬಹಳ ದೂರ ಇದ್ದೀವಿ, ಹತ್ರ ಏನಿಲ್ಲ, ಸಾವಿರಾರು ಜನ್ಮ ಕಳಿಬೇಕಾಗಿದೆ ಇದಕ್ಕಿನ್ನ. ಹಾಗಂತ ಹೇಳಿ ನಾಳೆ ಮುಂದಿನ ಜನ್ಮ ಅದು ಮುಂದಿನ ಜನ್ಮ ಅಂತ ಆಗಲ್ಲ. ಪ್ರಾಣಿದಾಸ ಕರೆಕ್ಟ್ ಹೇಳ, ನಮಗೆ ಹೇಳಿರೋದು ಆದದ್ದಾಯ್ತು, ಇನ್ನಾದರೂ ಒಳ್ಳೆ. ಇಷ್ಟೆಲ್ಲಾ ಕೇಳಿದ ಮೇಲೂ ನಾವು ನಾಳೆ ನೋಡೋಣಂತೆ ಅಂತಂದ್ರೆ ಅಲ್ಲಿಗೆ ಈ ಭಗವದ್ಗೀತೆ ಲಿಸ್ಟಲ್ಲೇ ಇಲ್ವೇನೋ ಅನ್ಸ್ಬಿಡ್ತದೆ ನಮಗೆ. ಹಾಗೆ ಈ ಪರಮಾತ್ಮನ ಮಾರ್ಗವನ್ನು ಉಪದೇಶವನ್ನು ಮಾಡ್ತಿರೋದು ಯಾರಿಗೆ? ನಾವು ಈ ಒಂದು ಮಾರ್ಗದಲ್ಲಿ ಸೇರಿ ಆದಷ್ಟು ಬೇಗ ನಮ್ಗೇನು ಮೋಕ್ಷಗೊಳ್ಳಪ್ಪ ಅಂತ. ಬೇಗ ಅಂದ್ರೆ ಬೇಗ ಆಗಲ್ಲ, ಬ್ರಹ್ಮದೇವರ ತನಕಂತೂ ತಾಳಲೇಬೇಕು. ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ನಮ್ಗೆ ಆಗಲೇ ಹಪಹಪಿ ಇರಬೇಕು. ಇದನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಹೀಗೆ ನೀನಿದ್ದಾಗ ತದಾ ಯೋಗಮವಾಪ್ಸ್ಯಸಿ, ಆದಾಗ ಬರಲಿ ಬಂದಾಗ ಬರಲಿ. ನಾವೆಲ್ಲೂ ಸಾತ್ವಿಕರೇ ರೀ, ಮಾತುರಾಗ ಹುಟ್ಟಿದ್ದೀವಿ, ಸಾತ್ವಿಕರೇ. ಮತ್ತೆ ಜವಾಬ್ದಾರಿ ಯಾರ್ದು? ದೇವ್ರದು. ಅವನಿಗೆ ನಮ್ಮ ಕಣ್ಣು ಕಾಣಿಸೋದು ಬೇಕು, ಅವನಿಗೆ ಬೇಕಾಗಿದೆ. ಜವಾಬ್ದಾರಿ ದೇವ್ರದು. ಹೀಗೆಲ್ಲ ಇದ್ರೆಲ್ಲ ಇಲ್ಲ. ಇಲ್ಲೇನ್ ಹೇಳಿರೋದು? ತದಾ ಯೋಗಮವಾಪ್ಸ್ಯಸಿ, ಈ ರೀತಿಯಾಗಿದ್ದಾಗ ನಿನಗೆ ಆ ಯೋಗದ ಫಲ ಸಿಗುತ್ತೆ. ಅಥವಾ ಯೋಗ, ಯೋಗ ಅಂದ್ರೆ ಭಗವಂತನ ಸಂಯೋಗ. ಭಗವಂತನ ಸಂಯೋಗ ಅಂತಂದ್ರೆ ಮೋಕ್ಷ ಏನಿದೆಯಲ್ಲ ಅವಾಗ ಸಿಗುತ್ತೆ. ಅದನ್ನು ನೀನು ಈ ರೀತಿಯಾಗಿ ಹಾಕಬೇಕು. ಪರಮಾತ್ಮನ ಸುಪ್ರೀತಿಯನ್ನು ನಾನು ಹೇಗೆ ಪಡಿಸ್ಲಿ, ಈ ರೀತಿಯಾಗಿದ್ದಾಗ ಮಾತ್ರ ನಿನಗೇನಾಗತ್ತೆ, ಅದು ಒಲದು ಬರುತ್ತೆ. ಇಲ್ಲದಿದ್ರೆಲ್ಲ ಬರಲ್ಲ. ಅಪರೋಕ್ಷ ಭಾವ ಅಂತೆಲ್ಲ ಬರುವಂತಹದ್ದಲ್ಲ. ಹೀಗಿದೆ ನೋಡು, ಅಪರೋಕ್ಷ ಜ್ಞಾನ ಎಂಬುದು ಹೀಗಿದೆ. ಅಲ್ಲಿ ತನಕ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಅಷ್ಟೇ ಅಲ್ಲ, ನಿಷ್ಕಾಮ ಕರ್ಮ ಅನ್ನೋದು ಅಪರೋಕ್ಷ ಜ್ಞಾನ ಪಡೆಯೋ ತನಕ ಅಷ್ಟೇ ಅಲ್ಲ ಅರ್ಜುನ. ಶ್ರೋತವ್ಯಸ್ಯ ಅಂತಂದ. ನೀನು ಅಪರೋಕ್ಷ ಜ್ಞಾನ ಪಡೆದ ಮೇಲೂ ನಿಷ್ಕಾಮ ಕರ್ಮ ಮಾಡ್ತೀಯ. ಅದಕ್ಕೆ ಅವಾಗ ಯಾಕೆ ಮಾಡ್ಬೇಕ್ರಿ? ಅಪರೋಕ್ಷ ಜ್ಞಾನಕ್ಕೋಸ್ಕರ ನಿಷ್ಕಾಮ ಪಡೆದಾಯ್ತು, ಅದಾದ್ಮೇಲೆ ಇನ್ಯಾಕೆ ನಿಷ್ಕಾಮ ಕರ್ಮ? ಅದಾದ್ಮೇಲೆ ಅದು ಸ್ವಭಾವ ಆಗೋಗ್ಬಿಟ್ಟಿರುತ್ತೆ. ಅಷ್ಟು ದಿನ ಮಾಡಿ 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 60 ವರ್ಷ ಬೆಳಗ್ಗೆ 4 ಗಂಟೆಗೆ ಎದ್ದವ್ರಿಗೆ ಶಾಂತಿಯಾಗಿ ಮಾರನೇ ದಿನನೂ ಆ 4 ಗಂಟೆಗೆ ಹೇಳೋ ಅಭ್ಯಾಸ ಇರುತ್ತೆ. ಯಾಕೆ? ಏನು ಮಾಡೋಕ್ಕಾಗಲ್ಲ, ಮಲ್ಕೋತೀನಿ ಇನ್ನೂ ನಿದ್ದೆ ಬರಲ್ಲ ಅವನಿಗೆ. ಹಾಗೆ ಅಪರೋಕ್ಷ ಜ್ಞಾನವನ್ನು ಪಡೆದಂತಹ ವ್ಯಕ್ತಿ ಅದನ್ನು ಪಡೆದ ಮೇಲೂ ಕೂಡ ಆ ನಿಷ್ಕಾಮ ಕರ್ಮ ಯೋಗದ ರುಚಿಯನ್ನ ಕಂಡವನು ಪುನಃ ಸಕಾಮ ಕರ್ಮಕ್ಕೆ ಹೋಗೋದೇ ಇಲ್ಲ. ಅದಕ್ಕೋಸ್ಕರವಾಗಿ ದಶರಥ ಮಹಾರಾಜರು ಪುತ್ರಕಾಮೇಷ್ಟಿಯಾಗ ಮಾಡು ಅಂತಂತಾರೆ. ಅಂದ್ರೇನು? ಅದೇನು ಸಾಮಾನ್ಯ ಇದ್ರಿ. ದಶರಥ ರಾಜ ಸ್ವಯಂಭೂಮನೇ ಕಕ್ಷೆಯಲ್ಲಿ ನೋಡ್ತಾ ಅಂದ್ರೆ ಬಹಳ ದೊಡ್ಡವನು. ಅಂತ ಸ್ವಯಂಭೂಮನು ದಶರಥನಾಗಿ ಬಂದಾಗ ವಸಿಷ್ಠರು ಪುತ್ರಕಾಮೇಷ್ಟಿಯಾಗ ಮಾಡು ಅಂತ. ನಮ್ಮಂತ ಪುಟ್ಟ ಪುಟ್ಟ ಆಚಾರಗಳನ್ನೇ ನಿಷ್ಕಾಮ ನಿಷ್ಕಾಮ ಅಂತ ಅಂತೀವಿ. ಏನು ವಸಿಷ್ಠರು ಅವ್ರಿಗೆ ಗೊತ್ತಿಲ್ಲ. ಪುತ್ರಕಾಮೇಷ್ಟಿಯಾಗ ಮಾಡಿಸಿದಾಗ ಅವ್ರು ಏನಂತಾರೆ? ಪುತ್ರ ಬರಲಿ ಅಂತ ಮಾಡ್ತಿದ್ದು ಏನೇನಿಲ್ಲ. ಶ್ರೀ ವಿಷ್ಣು ಪ್ರಿಯತಾಮಿತಿ.
ಬರೋ ಶಬ್ದ ನೋಡಿದ್ರೆ ಗೊತ್ತಾಗೋಗುತ್ತೆ. ವಿಷ್ಣು ಪ್ರೀತಿಯಾಗಲಿ ಅಂತ ಮಾಡ್ತೀನಿ, ಇದು ಸಂಕಲ್ಪ ಇತ್ತು. ಪ್ರೀತನಾದ ಅವನೇ ಬಂದ. ಮಾಡದಂತ ಪುರೋಹಿತರು ಜಬರ್ದಸ್ತ್ ಇದ್ರು ಅವನೇ ಬಂದ. ಈಗ ಮಾಡೋ ಪುರೋಹಿತರು ಹಾಗೆ ಇದ್ದಾರೆ, ಹಾಗೆ ಆಗುತ್ತೆ. ಒಟ್ಟಿನಲ್ಲಿ ಆ ಹಿನ್ನೆಲೆಯಲ್ಲಿ ಪರಮಾತ್ಮನ ಪ್ರೀತಿ ಇದು ಮುಖ್ಯವಾಗಿ ಇರಬೇಕಾದದ್ದು. ನಿಷ್ಕಾಮ ಕರ್ಮ ಅಂತ ಕರೆಸ್ಕೊಳ್ಳೋದೇ ಆವಾಗ. ಅದಕ್ಕೆ ಗುರಿ ಯಾವುದು? ಅಪರೋಕ್ಷ ಜ್ಞಾನ. ಅದನ್ನು ಪಡೆದ ಮೇಲೂ ಕೂಡ ಯಾಕೆ ಮಾಡ್ತೀವಿ? ಆ ಪರಮಾತ್ಮನ ಸುಪ್ರೀತಿ. ಅದಷ್ಟೇ ಅಲ್ಲ, ಅದಾದ ಮೇಲೆ ಮಾಡುವ ಶ್ರವಣನೋ, ಮನನೋ, ನಿಧಿಧ್ಯಾಸನೋ, ಉಪಾಸನೋ, ಏನು ಮುಖ್ಯ ಪ್ರಾಣಿಗಳು ಕಡಿಮೆ ಮಾಡ್ತಾರೆ. ನಮ್ಮೊಳಗೆ ಕೂತು ಹಂಸ ಮಂತ್ರ ಇವತ್ತಿಗೂ ಎಲ್ಲರೊಳಗೂ ಜಪ ಮಾಡ್ತಾರೆ. ಏನು ಹರಕತ್ತಿದೆ ಅವರಿಗೆ? ಅಪರೋಕ್ಷ ಜ್ಞಾನಿಗೆ ಮೋಕ್ಷ ಫಿಕ್ಸ್, ಅವನಿಗೆ ಮೋಕ್ಷ ಅಂತೂ ತಪ್ಪಲ್ಲ. ಆದ್ರೆ ಯಾಕೆ ಜಾಸ್ತಿ ಮಾಡ್ತಾರೆ? ಇನ್ನು ಜಾಸ್ತಿ ಮಾಡ್ತಾರೆ ಅವರು. ಕಾರಣ ಮೋಕ್ಷದಲ್ಲಿ ಆನಂದ ವೃದ್ಧಿ. ವೃದ್ಧಿ ಅಂದ್ರೇನು ಬಹಳ ಏನು ಹೆಚ್ಚಾಗಲ್ಲ, 10 11 ಏನು ಆಗಲ್ಲ. ಆ ವೃದ್ಧಿಕ್ರಾಸ ಶಬ್ದಕ್ಕೆ 11ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಆಚಾರ್ಯರೇ ವ್ಯಾಖ್ಯಾನ ಮಾಡ್ತಾರೆ. ಏನದು ವೃದ್ಧಿಕ್ರಾಸ ಅಂದ್ರೆ? 10 ಇರುವಾಗ 11 ಆಗುತ್ತೆ, 12 ಆಗುತ್ತೆ ಅಂತ ಅರ್ಥ ಅಲ್ಲ. ಹಾಲು ಉಕ್ಕಿದಂತೆ ಅಂತ ಅರ್ಥ. ಹಾಲು ಉಕ್ಕಿದಾಗ ಹೆಚ್ಚಾಯ್ತು ಅಂತ ಅಂತೀವಿ, ಅದು ಹೆಚ್ಚಲ್ಲ. ಹಾಗೆ ಆನಂದ ವೃದ್ಧಿ ಅಂತಂದ್ರೆ ಹಾಲು ಉಕ್ಕಿದಂತೆ ಅಷ್ಟೇ ಇರುತ್ತೆ, ಕಡಿಮೆ ಏನಾಗಲ್ಲ, ಜಾಸ್ತಿನೂ ಏನಾಗಲ್ಲ. ಆದ್ರೆ ಅವರಿಗೆ ಆ ಅನುಭವವನ್ನು ಪರಮಾತ್ಮ ಕೊಡ್ತಾನೆ. ಇದು ಆನಂದ ವೃದ್ಧಿ ಕ್ರಾಸ. ಅದಕ್ಕೋಸ್ಕರ ಅವ್ರು ಮಾಡ್ತಾರೆ, ಇಲ್ಲ ಹೆಚ್ಚು ಮಾಡ್ತಾರೆ. ಇದು ಅಪರೋಕ್ಷ ಜ್ಞಾನದ ಮಹತ್ವ. ಹೀಗೆ ಕೃಷ್ಣ ಅಪರೋಕ್ಷ ಜ್ಞಾನವನ್ನು ಹೊಗಳಿ ಹೊಗಳಿ ಹೊಗಳಿ, ನೋಡು ಹೀಗಿದೆ, ಇದಕ್ಕೋಸ್ಕರ ನಿಷ್ಕಾಮ ಕರ್ಮ ಮಾಡಬೇಕು, ನೀನು ಸಕಾಮ ಕರ್ಮ ಮಾಡ್ತೀಯಾ ನೋಡು ಅಂತ ಹೀಗೆ ಅರ್ಜುನನಿಗೆ ಹೇಳಿದಾಗ, ಕೃಷ್ಣ ಹಾಗಿದ್ರೆ ಅಪರೋಕ್ಷ ಜ್ಞಾನನೇ ಇಷ್ಟು ಹೊಗಳ್ತಾ ಇದೆಯಾ? ನಮಗೆ ಜ್ಞಾನ ನೋಡಕ್ಕಾಗಲ್ಲ. ನಮ್ಗೆ ಯಾವಾಗ ಸ್ಪಷ್ಟತೆ ಬರುತ್ತೆ? ಕಣ್ಣಿಂದ ನೋಡಿದಾಗ ಬರೋ ಸ್ಪಷ್ಟತೆ ಬೇರೆದ್ರಿಂದ ಬರಲ್ಲ. ಅಂತ ಅಪರೋಕ್ಷ ಜ್ಞಾನಿಗಳು ಹೇಗಿರ್ತಾರೆ ಹೇಳು ಕೃಷ್ಣ? ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಏನು ಹೇಳು ಕೃಷ್ಣ ಅಂತ ಕೇಳಿದಾಗ ಯಾವ ರೀತಿಯಾಗಿ ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಹೇಳಿದ್ದಾನೆ ಇತ್ಯಾದಿ ಭಾಗವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಅದೇ ಕಥಾಭಿಪ್ರಾಯ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.